ಅಲ್ಲಿಗೆ ಹೋಗಿ 8 ದಿವಸದಲ್ಲಿ ಬರುತ್ತೇನೆಂದ ಸಿದ್ದರಾಮ ಇದುವರೆಗೂ ಬರಲಿಲ್ಲ. ಅವನು ಬರುವುದರೊಳಗಾಗಿ ನನ್ನ ಮಡದಿ ಎಂಬ ಮಾರಿಯನ್ನು ಏನಾದರೂ ಉಪಾಯ ಮಾಡಿ ಮನೆಯಿಂದ ಹೊರ ಹೋಗಲೇಬೇಕು. ಹೇಗಾದರೂ ಮಾಡಿ ಅವಳ ಅಂಗ ಸುಖವನ್ನು ನಾನೊಮ್ಮೆ ಸವಿಯಲೇಬೇಕು. ಈ ನನ್ನ ಕಳ್ಳ ನಾಟಕಕ್ಕೆ ಸರಿಯಾದ ವ್ಯಕ್ತಿ ಭಗತ್ ಸಿಂಗ್ ಇತ್ತ ಕಡೆಗೆ ಬರುತ್ತಿದ್ದಾನೆ. ಭಗತ್ ಸಿಂಗ್, ನಿನ್ನನ್ನೇ ಹುಡುಕುತ್ತಿದ್ದೆ. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ? ಹುಡುಕಿದವರ ಕಣ್ಣಿಗೆ ಬೀಳುವ ವ್ಯಕ್ತಿ ಅಲ್ಲ ಈ ಭಗತ್. ಹುಟ್ಟದಲ್ಲರಗಿದೆ ಸರ್ಪವಿದ್ದಂತೆ. ನಾನು ಹೈದರಾಬಾದ್ ಕೊಲೆ ಮಾಡಲು ಕಾಂಟ್ರಾಕ್ಟ್ ಮಾಡಿದ್ದೆ. ಆ ಕೆಲಸವನ್ನು ಮುಗಿಸಿ ಕೈ ತೊಳೆದುಕೊಂಡು ಬಂದೆ. ಈ ಹುಲಿ ಹುಡುಕಿದ ವಿಷಯವೇನು ತಿಳಿಸಿ. ನೋಡು ಭಗತ್ ಸಿಂಗ್, ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ. ಯಾವನಾದ್ರೂ ಇವರು ತೊಂದರೆ ಕೊಟ್ರೆ ಅವನ ಕಥೆ ಮುಗಿಸಲು ಕಾಂಟ್ರಾಕ್ಟ್ ಕೊಡೆ. ನೋಡು ಭಗತ್ ಸಿಂಗ್, ನೀನು ಮಾಡಬೇಕಾಗಿದ್ದು ಕೊಲೆಯಲ್ಲ, ಬೀಸಬೇಕು ಮೋಸದ ಬಲೆ. ಆಗ ತಿಳಿಯುವುದು ನಿನಗೆ ನನ್ನ ಕಲೆ. ಓಕೆ, ಈ ಕೆಲಸವನ್ನ ಮಾಡಿದರೆ ನನಗೆ ದೊರಕುವ ಹಣ 50,000. ಓಕೆ ಓಕೆ ಡೀಲ್ ಓಕೆ. ತೆಗೆದುಕೋ ಅಡ್ವಾನ್ಸ್. ಕೆಲಸ ಪೂರ್ತಿಯಾದ ಮೇಲೆ ಚುಕ್ತಾ ಹಣ. ಏಕೆ ಅಂಜಿಕೆ ಆಗುತ್ತಿದೆಯೇ? ಬೇಕಾದರೆ ಒಳಗೆ ಶಿವಾದೇವಿಯನ್ನು ಪೂರೈಸಿ ಹೋಗು. ಈ ಭಗತ್ ಸಿಂಗ್ ಬೆದರುವವನಲ್ಲ. ಕೊಲೆ, ಸುಲಿಗೆ, ದರೋಡೆ ಎಲ್ಲ ಕೆಲಸ, ಇಂತಹ ಕೆಲಸಗಳಿಗೆ ಎತ್ತಿದ ಕೈನಂತ. ಇದು ಜುಜುಬಿ ಕೆಲಸ. ಚೀಟಿಗೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸಿಬಿಡುತ್ತೇನೆ. ನೋಡು ಮಿತ್ರ, ನಿನಗೆಲ್ಲ ವಿಷಯ ತಿಳಿಸಿದ್ದೇನೆ. ನಾನಂತೂ ಈ ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ದೇಶ ಸೇವೆಗಾಗಿ ಹೊರಟಿರುವೆ. ನೀನು ಮಾತ್ರ ಭಾಗ್ಯಶ್ರೀ ಬಗ್ಗೆ ಯಾವುದೇ ಕಳಂಕ ಬಾರದಂತೆ ನೋಡಿಕೋ. ಯಾವ ಗಳಿಗೆಯಲ್ಲೂ ಯಾರಿಗೂ ಚ್ಯುತಿ ಬರಬಾರದು, ತಿಳಿಯುತ್ತೆ? ಛೇ, ಎಂತ ಮಾತನಾಡಿದೆ ಫ್ರೆಂಡ್. ನಾನು ಕೂಡ ನನ್ನ ಸಹೋದರಿಯಂದೇ ಭಾವಿಸಿದೆ. ಒಂದು ವೇಳೆ ಅವಳಿಗೆ ಏನಾದ್ರು ಅಪಾಯ ಬಂದರೆ ನನ್ನ ಪ್ರಾಣವನ್ನು ಪ್ರಾಣಕ್ಕಿಟ್ಟು ಅವಳನ್ನು ಕಾಪಾಡುತ್ತೇನೆ. ಹಾ, ಈಗ ಎಲ್ಲಿರೋಳು ಆ ಸಹೋದರಿ? ಈ ದಿನ ಶಿವರಾತ್ರಿ. ನನ್ನ ನೌಕರಿ ವಿಷಯ ತಿಳಿದು ಶಿವಲಿಂಗನಿಗೆ ಅಭಿಷೇಕ ಮಾಡಲು ಹೋಗಿದ್ದಾಳೆ. ಇಷ್ಟರಲ್ಲಿ ಬರಬಹುದಿತ್ತು, ಆದರೆ ಅದು ಬರುತ್ತಿದ್ದಾರೆ ನೋಡು, ತಾಯಿ ಮಗು. ಓಹೋ, ಏನಣ್ಣ ಆಗಲೇ ಬ್ಯಾಗ್ ತೆಗೆದುಕೊಂಡು ತಯಾರಾಗಿ ಬಂದಿದೆಯಲ್ಲ? ಬಾರಣ, ಈ ಸಹೋದರಿಯ ಶ್ರೀರಕ್ಷೆ ಸದಾ ನಿನ್ನ ಮೇಲಿರ್ಲಿ. ಬಾರಣ, ಮೊದಲು ಪ್ರಸಾದ ತೆಗೆದುಕೋ.
ನೀನು ಅರಸದಂತೆ ಈ ನಿನ್ನ ಸಹೋದರನಿಗೆ ಒಂದು ಅಭಯವಚನ ಕೊಡಮ್ಮ. ಏನಣ್ಣ ಅದು? ನೋಡಮ್ಮ, ಮಾನವನ ಜೀವನದಲ್ಲಿ ಕಷ್ಟ ಸುಖಗಳು ಬರುವುದು ಸ್ವಾಭಾವಿಕ. ಜೀವನದಲ್ಲಿ ನೀನು ಸಂಸಾರ ಸಾಕಷ್ಟು ನೊಂದು ಬೆಂದಿರುವೆ. ಯಾವ ಗಳಿಗೆಯಲ್ಲೂ ಅನ್ಯಾಯವಾಗಬಾರದು. ಹಿರಿಯರ ಸಮ್ಮುಖದಲ್ಲಿ ಮಾಂಗಲ್ಯವನ್ನು ಕಟ್ಟಿದ ಈ ನಿನ್ನ ಮಾಂಗಲ್ಯಕ್ಕೆ ಚ್ಯುತಿ ಬರದಂತೆ ಬಾಳುತ್ತೇನೆಂದು ಅಭಯವಚನ ಕೊಡಮ್ಮ. ಆಗಲಿ ಅಣ್ಣ, ನನಗೆಂಥ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತೇನೆ. ಯಾವುದೇ ಆಮಿಷಕ್ಕೆ ಬಲಿಯಾಗುವುದಿಲ್ಲವೆಂದು ಆ ಬಸವೇಶ್ವರನ ಸಾಕ್ಷಿಯಾಗಿ ನನ್ನ ಮಾಂಗಲ್ಯ ಮುಟ್ಟಿ ನನ್ನ ಹೆತ್ತ ಮಗನ ತಲೆಯ ಮೇಲೆ ಕೈ ಇಟ್ಟು ಹೇಳುತ್ತೇನಣ್ಣ. ಎಂತಹ ಮುತ್ತಿನಂತ ಮಾತನಾಡಿದೆ ಅಮ್ಮ ಈ ನಿನ್ನ ಸಹೋದರನ ಮುಂದೆ. ನೋಡು ತಂಗಿ, ನಾನು ಊರಿಗೆ ರಜೆಗೆ ಬಂದಾಗ ನಿನ್ನ ಗಂಡನ ಕರೆದು ಬುದ್ಧಿ ಹೇಳುತ್ತೇನೆ. ಮತ್ತೆ ನೀನು ಯಾವಾಗ ಬರ್ತೀಯ ಮಾಮ? ಬಂದ ನಂತರ ನನ್ನಪ್ಪನನ್ನು ತೋರಿಸು, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಶಶಿ, ನೀನಿನ್ನು ಚಿಕ್ಕವನಪ್ಪ, ಈ ಥರ ಎಲ್ಲ ಮಾತನಾಡಬಾರ್ದಪ್ಪ. ನೀನು ಕಲಿತು ವಿದ್ಯಾವಂತನಾಗಿ ನಿನ್ನ ಮಾವನ ಹಾಗೆ ನೌಕರಿ ಹಿಡಿಯಬೇಕು, ತಿಳಿಯುತ್ತೀರಪ್ಪ? ಅಮ್ಮ, ನಾನು ಶಾಲೆ ಕಲಿತು ನ್ಯಾಯಾಧೀಶನಾಗುವುದಿಲ್ಲ. ಮತ್ಯಾವ ನೌಕರಿ ಮಾಡ್ತೀಯಾ? ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ನಮ್ಮ ಡ್ಯಾಡಿ ಮಮ್ಮಿ ಹೇಳಿದಂತೆ ಕೇಳಬೇಕು, ಹಾಗೇ ಮಾಡುತ್ತೇನೆ. ಒಂದು ವೇಳೆ ಕೇಳದಿದ್ದರೆ ಕಸ್ಟಡಿಯಲ್ಲಿ ಇಡುತ್ತೇನೆ, ಅಲ್ಲವೇ ಮಮ್ಮಿ? ಶಶಿಕುಮಾರ, ಹೆತ್ತ ಮಗನ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಬುದ್ಧಿಹೀನರಲ್ಲಪ್ಪ ನಿಮ್ಮ ತಂದೆಯವರು. ನೋಡು ಶಶಿ, ನೀನು ಮೊದಲು ವಿದ್ಯಾವಂತನಾಗು, ಪ್ರತಿನಿತ್ಯ ಸ್ಕೂಲ್ಗೆ ಹೋಗು. ನಿನ್ನ ತಾಯಿಗೆ ತೊಂದರೆ ಕೊಡಬೇಡ, ತಿಳಿಯುತ್ತೆ? ಆಯ್ತು ಮಾಮ, ನೀನು ಬರುವಾಗ ನನಗೆ ಪ್ಯಾಂಟ್ ಶರ್ಟ್ ತೆಗೆದುಕೊಂಡು ಬಾ. ಹೇಳು ಶಶಿ, ತೆಗೆದುಕೋ ಈ ಹಣವನ್ನು. ಮಿತ್ರ, ನಾನಿನ್ನು ಬರುತ್ತೇನೆ. ತಂಗಿ, ನಾನಿನ್ನು ಬರುತ್ತೇನಮ್ಮ. ನಡೆ ಮಿತ್ರ, ನಾನು ಬಸ್ ಸ್ಟ್ಯಾಂಡ್ ವರೆಗೆ ನಿಮ್ಮನ್ನು ಬಿಟ್ಟು ಅಲ್ಲಿ ಲಾಭ ತರುತ್ತೇನೆ. ಟಾಟಾ ಮಾಮ. ಸಂಕಟ ತಾಳಲಾರೆ 3 ದಿನವಾಯಿತು, ಹೊಟ್ಟೆಗೆ ಇಡಿ ಅನ್ನವಿಲ್ಲ. ಯಾವಾದರೂ ಸ್ವಲ್ಪ ಅನ್ನ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳು. ನೋಡಪ್ಪ, ಮುಂಜಾನೆಯಿಂದ ಸಂಜೆಯವರೆಗೂ ದುಡಿದರು, ಒಪ್ಪತ್ತಿನ ಅನ್ನಕ್ಕೂ ಗತಿಯಿಲ್ಲದ ನಾವು ನಿನಗೆ ಎಲ್ಲಿಂದ ತಂದು ಕೊಡ್ಬೇಕಪ್ಪ ಪ್ರಸಾದವನ್ನು? ಹಾಗೆಲ್ಲ ಮಾತಾಡಬಾರದಮ್ಮ. ದೇವರು ಪರೀಕ್ಷೆಗಾಗಿ ಇಂಥವರನ್ನು ಕಳಿಸಿರ್ತಾನೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟ ಕೆಟ್ಟೆನಿಸಬೇಡ. ಅದು ಮುಂದೆ ನಿನಗೆ ಕಟ್ಟಿಟ್ಟ ಬುದ್ಧಿ ಕೂಡಲ ಸಂಗಯ್ಯ ಅಂತ ಬಸವಣ್ಣನವರು ಹೇಳಿಲ್ಲವೇ? ಹಸಿದು ಬಂದ ಹರುಕು ಬಟ್ಟೆಯ ಕಿರುಕನಿಗೆ ಎಲ್ಲವೆನ್ನಬಾರದಮ್ಮ. ಶಾಲೆಯಲ್ಲಿ ಮಧ್ಯಾಹ್ನ ಊಟದ ಸಲುವಾಗಿ ನೀನು ನನಗೆ ಕಟ್ಟಿದ ಬುದ್ಧಿ ಹಾಗೇ ಇದೆ ಅಮ್ಮ, ಕೊಟ್ಟು ಬಿಡುತ್ತೇನೆ. ಶಶಿಕುಮಾರ, ಮನೆಯಿಂದ ಊಟ ತಂದು ಇಂಥ ದಾರಿ ಹೋಕರಿಗೆ ದಾನ ಮಾಡುವೆಯ? ನೀನು ಮನೆಗೆ ಬಾ, ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಬೇಡ, ನಿನ್ನಮ್ಮನ ಕೈಯಿಂದ ನೀನೇಕೆ ಸುಮ್ಮನೆ ಪಡಿಸಿಕೊಳ್ಳು? ಬೇಡ ಹೋಗಪ್ಪ, ಬೇಡ ಹೋಗು. ನಾನು ಮಾಮ ಬಂತರ ಸುಳ್ಳು ಹೇಳಿ ಬಯಸುತ್ತೇನೆ. ತೆಗೆದುಕೋ ಹುಚ್ಚಪ್ಪ ಅನ್ನ. ಬೇಡ ಮರಿ, ನನಗೋಸ್ಕರ ತಾಯಿಯ ಕೈಯಿಂದ ನೀನೇಕೆ ಬಡಿಸಿಕೊಳ್ಳುವೆ? ನಾನು ಮುದುಕ, ನನಗೆ ಹಸಿವು ತಡೆದುಕೊಳ್ಳುವ ಶಕ್ತಿ ಇದೆ ಅಪ್ಪ, ಶಕ್ತಿ ಇದೆ. ಮುಂದೆ ಬಾಳಿ ಬದುಕಬೇಕಾದ
ಸ್ಕೂಲಿಗೆ ಹೋಗಲಾರೆ. ಡಬ್ಬಿ ಜಲ್ದಿ ಖಾಲಿ ಮಾಡಿಕೊಡು. ಆಯ್ತು ಮಗು, ಕೊಡು. ನಿನ್ನ ಮನಸ್ಸನ್ನಾದರೂ ನಾನು ಏಕೆ ನೋಯಿಸಿ? ನಿನ್ನನ್ನು ಹೆತ್ತ ಭಾರತಾಂಬೆ ಧನ್ಯರಪ್ಪ, ಧನ್ಯ. ನಿಮ್ಮಂತವರನ್ನು ಹೆತ್ತ ತಾಯಿ ಕರ್ನಾಟಕ ಭುವನೇಶ್ವರಿ ಒಳ್ಳೆಯವರಲ್ಲವೇ? ಕಾಲ ಬಂದ ಹಾಗೆ ಜೀವಿಸಬೇಕು. ತಿರುಕಪ್ಪ, ಬರೇ ಕೊಡುವುದಾರೆ ಬೇಡುವರ್ಯಾರು? ಪ್ರತಿನಿತ್ಯ ಇಲ್ಲೇರು. ನಮ್ಮ ತಾಯಿ ಕಟ್ಟಿದ ಬಿಸಿ ಬಿಸಿಯನ್ನ ನಿನಗೆ ಕೊಟ್ಟು ನಾನು ಸ್ಕೂಲ್ಗೆ ಹೋಗುತ್ತೇನೆ. ಹೌದಪ್ಪ, ಆಯ್ತು. ಓದಿ ವಿದ್ಯಾವಂತನಾಗಿ ಬಾಳಪ್ಪ. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಈ ದಿನ ಮಾತ್ರ ಜೀವಕ್ಕೆ ಅನ್ನ ದೊರೆಯಿ. ಯಾರಾದರೂ ಹಮಾಲಿ ಮಾಡಲು ಕರೆದರೆ ದುಡಿಯಲು ಗಟ್ಟಿಯಾಗಿ. ಇಂದಿಗೆ 8 ವರ್ಷ ಗತಿಸಿದವು. ನಾನೀ ಊರು ಬಿಟ್ಟು ನೌಕರಿ ಮಾಡಲು ತಿರುಗಿ ಮನೆಗೆ ಹೋದರೆ ನನ್ನಣ್ಣ ಹಾಗೂ ನನ್ನತ್ತಿಗೆ ನನ್ನನ್ನು ಗುರುತಿಸಬಹುದೇ? ಹೇಗಿದ್ದರೂ ಅವರಿಗೆಲ್ಲ ಹೊಸ ಬಟ್ಟೆ ಸೀರೆಗಳನ್ನು ತೆಗೆದುಕೊಂಡು ಬಂದಿದೆ. ಈಗಲಾದರೂ ಕೂಡ ನನ್ನಣ್ಣ ನನ್ನನ್ನು ನಿರಪರಾಧಿ ಎಂದು ಕ್ಷಮಿಸಬಹುದೇ? ಏನೇ ಆಗಲಿ, ಮೊದಲು ಮನೆಗೆ ಹೋಗೋಣ. ಇಲ್ಲಿ ಯಾರಾದರೂ ಕೂಲಿಯವರು ಸಿಗಬಹುದೇ? ಏನೆಯ, ಇಲ್ಲಿ ಯಾರಾದರೂ ಕೂಲಿಯವರು ಸಿಗುತ್ತಾರೆ? ಇಲ್ಲ ಸರ್, ಇದು ಹಳ್ಳಿಯ ಊರು. ಇಲ್ಲಿ ಯಾರು ಕೂಲಿಯವರು ಸಿಗುವುದಿಲ್ಲ ಸರ್. ನಿಮ್ಮದೇನಿದೆ ಲಗೇಜ್ ನಾನೇ ಹೊರುತ್ತೇನೆ, ಕೊಡಿ ಸರ್. ಏನಿಲ್ಲ, ಈ ಬ್ಯಾಗನ್ನು ಹೊರಬೇಕಾಗಿತ್ತು, ಅದಕ್ಕಾಗಿ ನಾನೇ ಫ್ರೀಯಾಗಿ ಹೊರುತ್ತೇನೆ, ಕೊಡಿ ಸರ್. ಪಾಪ, ನಿನ್ನನ್ನು ನೋಡಿದರೆ ಅನ್ನವಿಲ್ಲದೆ ಮುಖ ಕಮಲ ಬಾಡಿದಂತೆ ಕಾಣುತ್ತದೆ. ಬೇಡಪ್ಪ, ಬೇಡ, ತೆಗೆದುಕೋ. 100 ರೂಪಾಯಿ ಇದೆ, ತೆಗೆದುಕೊಂಡು ಹೋಗಿ ಮೊದಲು ಊಟ ಮಾಡು ನೀನು. ಬೇಡ ಸರ್, ಬೇಡ. ಹಾಗೆಲ್ಲ ಮತ್ತೊಬ್ಬರ ಹಣದಿಂದ ಜೀವನ ಮಾಡಬಾರದು ಸರ್, ಜೀವನ ಮಾಡಬಾರದು. ನಮಗೆ ಎಷ್ಟು ಬೇಕೋ ಅಷ್ಟು ದುಡಿದಿದ್ದು ಕೊಟ್ಟರೆ ಸಾಕು. ನನಗೆ ಹೆಚ್ಚಿನ ಹಣ ಏನು ಬೇಡ, ಬೇಡ. ಪಾಪ, ಜಗತ್ತಿನಲ್ಲಿ ಎಂತೆಂಥ ನಿರ್ಗತಿಕರಿದ್ದಾರಪ್ಪ. ಬಡವರು ಬಡವರಾಗುತ್ತಲೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ. ಬಾರಪ್ಪ, ನಿಧಾನವಾಗಿ ಬಾ ನನ್ನ ಹಿಂದೆ. ಇತ್ತಿತ್ತಲಾಗಿ ನನ್ನ ಪತಿದೇವರ ಮೇಲೆ ತಾತ್ಸಾರ ಭಾವನೆ ತಾಳಿದ್ದಾರೆ. ಬಸವೇಶ್ವರ ಕೈಲಾಸದಲ್ಲಿ ಪರಮೇಶ್ವರನ ವಾಹನವಾದರೂ ಕೂಡ ನಂದಿಯಾಗಿ ಈ ಜನರ ಕಷ್ಟ ನಿವಾರಿಸುವುದಕ್ಕಾಗಿ, ಈ ಭೂತಾಯಿ ಸೇವೆ ಮಾಡುವುದಕ್ಕಾಗಿ ಬಂದ್ರು. ಈ ಜನ ನಿಮಗೆ ಮನ ಬಂದಂತೆ ಹೊರುತ್ತಾರೆ ಅಂದಾಗ ನಾನು ಅವಳಕ್ಕ ಯಾಕೋ ಏನು ನನ್ನ ಬಲವನ್ನು ಆಗುತ್ತಿದೆ. ಇನ್ನು ನನ್ನ ಪತಿದೇವರು ಮನೆಗೆ ಬಂದಿಲ್ಲ. ಯಾಕೋ ಏನು ನನ್ನ ಕೈಕಾಲ ಆಡುತ್ತಿಲ್ಲ. ಯಾವಾಗ ಬರ್ತಾರೋ ಏನೋ.
ಅಲ್ಲ ಸ್ವಾಮಿ, ನೀವು ಬರೆಯುವ ಚಿಂತೆಯಲ್ಲಿ ನಾನು ಮಲಗಿದ್ದೆ. ನನಗೇನು ತಿಳಿದಿಲ್ಲ ಸ್ವಾಮಿ, ನನಗೇನು ತಿಳಿದಿಲ್ಲ. ತಿಳಿದಿಲ್ಲ? ಇದನ್ನೇನು ಹೇಳ್ತಿಲ್ಲ ಸ್ವರ್ಣ? ಏನು ಮೋಸ ನಡೆಸಿದೆ? ಸ್ವಾಮಿ, ಸತ್ಯವಾಗಿಯೂ ನಿಮ್ಮ ಪಾದ ಮುಟ್ಟಿ ಆಟ ಮಾಡಿ ಹೋಗಿರಿ. ನಾನು ಯಾವುದನ್ನು ನೋಡಿಲ್ಲ ಸ್ವಾಮಿ. ಇದರಲ್ಲೇನೋ ಮೋಸವಿದೆ ಸ್ವಾಮಿ, ಮೋಸವಿದೆ. ಮೋಸ ನಡೆದಿಲ್ಲ, ಮೋಸ ನಡೆಸಿದೆ. ನಡೆಬರ ಬಿಟ್ಟು ಕುಲಘಾತಕ್ಕೆ ಹೆಣ್ಣಾಗಿ ಬರಬಿಟ್ಟು ಸ್ವಾಮಿ, ನಾನು ಅವ ಪಾಪ ಮಾಡಿದೆ ಎಂದು ನನಗೆ ಈ ರೀತಿ ಘೋರ ಶಿಕ್ಷೆ ಸ್ವಾಮಿ, ಘೋರ ಶಿಕ್ಷೆ. ಕತ್ತಲೆಯಲ್ಲಿ ಮಧ್ಯರಾತ್ರಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ, ಎಲ್ಲಿಗೆ ಹೋಗಲಿ? ಇಷ್ಟೊತ್ತು ನಿನ್ನ ಮಂಚವನ್ನು ಏರಿ ನಿನ್ನ ಅಂಗಾಂಗ ಸುಖ ಉಂಟು ಹೋಗಲಲ್ಲ ಆ ಸಿಂಧೂರ ಲಕ್ಷ್ಮಣ, ಅವನ ಮನೆಗೆ ಹೊರಟು ಹೋಗು. ಹೋಗುತ್ತೀನಿ ಸ್ವಾಮಿ, ಹೋಗುತ್ತದೆ. ಆದ್ರೆ ನನ್ನ ಸತಿ ಜಾಡಿಯಲ್ಲ ಅಂತ ಒಂದೇ ಒಂದು ಸಲ ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ. ನಿನಗೆ ಈ ಮನೆಯಲ್ಲಿರುವ ಎಲ್ಲ ಪೀಡೆಗಳು ತೊಲಗಿದವು. ಇನ್ನು ಈ ಮನೆಗೆ ಈ ನಾಗರಾಜ ದಂಪತಿ ಬಂತ. ಎಷ್ಟಪ್ಪ ನಿನ್ನ ಹಮಾಲಿ? 50 ರೂಪಾಯಿ ಕೊಡಿ ಸರ್. ಆಯ್ತು, ಪರವಾಗಿಲ್ಲ, ಹೋಗಿ ಬಾ. ಅಣ್ಣ, ಅಣ್ಣ, ಸುವರ್ಣ, ಸುವರ್ಣ. ಯಾರವರು? ಇಲ್ಲದವರ ಹೆಸರನ್ನು ಹೇಳುತ್ತಿರುವರು ಈ ಮನೆಯಲ್ಲಿ. ಓಹೋ, ಹಳೆಯ ಪ್ರೇಯಸಿಯನ್ನು ಹುಡುಕಿಕೊಂಡು ಬಂದ ಪ್ರೇಮ ಶೇಖರ. ಗೊತ್ತಿಲ್ಲವೇನೋ ನಿನ್ನ ಅಣ್ಣನ ಸಂಸಾರದ ಕತೆ? ಇಲ್ಲ ಮಾವ, ಏನಾಯ್ತು ನನ್ನ ಅಣ್ಣನ ಸಂಸಾರ? ನೋಡು ಸೋಮು, ನೀನು ಎಂದು ಮನೆ ಬಿಟ್ಟು ಈ ಮನೆಯಿಂದ ಹೊರಗೆ ಹೋದೆವು ಅಂದ್ರೆ ನಿನ್ನ ಅತ್ತಿಗೆಯೂ ಸಹ ಓಡಿ ಹೋಗಿ ಆ ಕೃಷ್ಣನ ಮನೆ ಸೇರಿದ್ದಾಳೆ. ಅವನ ಸೂಳೆಯಾಗಿ ಅವನ ಜೊತೆ ಇದ್ದಾಳೆ. ಇದನ್ನು ಅರಿತ ನಿನ್ನ ಅಣ್ಣ ನಾವು ಎಷ್ಟೇ ಹೇಳಿದರೂ ಕೇಳದೆ ಅರಹುಚ್ಚನಾಗಿ ಬೀದಿ ಬೀದಿಯಲ್ಲಿ ತಿರುಗುತ್ತಿರುವನು. ಇನ್ನು ನಿನ್ನ ಮುದ್ದಿನ ತಂಗಿ ಅಂದರೆ ನನ್ನ ಮಡದಿ ಇಬ್ಬರು ತಾಯಿ ಮಗು ಆಸ್ಪತ್ರೆಯಲ್ಲಿ ಹೆರಿಗೆ ಸಮಯದಲ್ಲಿ ಹಸುವಿಗೆರದ ನನಗೆ ಮುಖ ತೋರಿಸಬಾರದು ಎಂದು ಆಸ್ಪತ್ರೆಯಲ್ಲಿ ಹಸುವಿದೆ. ನಿನ್ನಣ್ಣನಿಗೆ ಮುಖ ತೋರಿಸಬಾರದು, ನಿನ್ನಣ್ಣನ ಕಣ್ಣಿನಲ್ಲಿ ಲಚಿತ ಸಂಸ್ಕಾರವಾಗಬಾರದು ಅಂತ ಆಸ್ಪತ್ರೆಯಲ್ಲಿ ಹಸುವಿಗಿದೆ. ನಿನಗಾಗಿ ತಂದ ಹೂ ಬಳೆಗಳನ್ನು ನಿನಗೆ ಮುಡಿಸಿ ದೇವಸ್ಥಾನಕ್ಕೆ ಕಳಿಸಿ ತಂಗಿ ಎಂಬ ವಾತ್ಸಲ್ಯವನ್ನು ಕರೆದುಕೊಂಡು ಹೋಗಬೇಕೆಂದು ಮನೆಯಲ್ಲಿ ಕಾಲದಂತೆ ಮರೆಯಾದೆ ನಮ್ಮ ತಂಗಿ. ನಿನಗಾಗಿ ತಂದ ಹೂವನ್ನು ನಿನ್ನ ಸಮಾಧಿಗೆ ಅರ್ಪಿಸಬೇಕಾಯಿತೆ ತಂಗಿ. ಅಯ್ಯೋ, ಎಲ್ಲ ಬಡ ಭಿಕಾರಿ ಕೃಷ್ಣ, ಅದಕ್ಕಾಗಿ ನೀನು ಇದುವರೆಗೂ ಒಂದು ಪತ್ರವನ್ನು ಬರೆಯಲಿಲ್ಲ. ನನ್ನತ್ತಿಗೆ ಕೊಟ್ಟ ಮಾತನ್ನು ತಪ್ಪಿ ಆ ಬಡ ಭಿಕಾರಿ ಮನೆ ಸೇರಿರುವಳೆ. ಎಲ್ಲ ಬಡ ಭಿಕಾರಿ ಕೃಷ್ಣ, ಈ ಸೋಮಶೇಖರನ ಜ್ವಾಲೆಯಿಂದ ನಿನ್ನನ್ನು ಸುಡದ ಬಿಡಲಾರೆ. ಇದೋ ಬಂದ ನಿನ್ನ ಹಿಂದೆ
ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಿದೆ. ಹೇಗಿದೆ ಹೇಗಿದೆ ನಾ ರಚಿಸಿದ ನಾಟಕ? ಈಗ ಮುಂದೆ ಸಾಗಬೇಕು, ಈ ಮನ ಸರ್ವನಾಶವಾಗುವವರೆಗೂ. ಬೇಡಪ್ಪ, ಹೊಡೆಯಬೇಡಪ್ಪ, ಹೊಡೆಯಬೇಡಿ. ನನ್ನನ್ನು ಜೀವಿಸಲು ಬಿಡಿ. ನಾನು ಹುಚ್ಚನಲ್ಲ, ಹುಚ್ಚನಲ್ಲ. ದಯಾನಂದ, ಏನಾಯಿತು ನಿನ್ನ ಬಾಳು? ಹಿಂದೊಮ್ಮೆ ಹಾರಗಳ ಮೇಲೆ ಹಾರ, ತುರಾಯಿಗಳ ಮೇಲೆ ತುರಾಯಿ. ಇಂದು ಅದೇ ಜನರಿಂದ ನಿನಗೆ ಕಲ್ಲುಗಳ ಸುರಿಮಳೆ. ಹುಚ್ಚ ಕಳ್ಳನೆನ್ನುವ ಅಪವಾದ ಬೇರೆ, ಜೊತೆಗೆ ಜಾತಿಯ ಒಲೆಗಳು. ಸಮಾಜದಲ್ಲಿ ನನ್ನವರೆಂಬುವರು ಯಾರು? ನನ್ನವರೆನ್ನುವರು ಈ ಸಮಾಜದಲ್ಲಿ ಯಾರು ಇಲ್ಲ, ಯಾರು ಇಲ್ಲ. ನಾನೊಬ್ಬ ಹುಚ್ಚ, ಹುಚ್ಚ, ಹುಚ್ಚ. ನಾನು ಹುಚ್ಚನಲ್ಲ. ನಾನು ಪರದೇಶಿ. ಹೌದು, ಇಲ್ಲಿ ಸಾಕಷ್ಟು ಜನ ನನ್ನಂತವರೇ ಇದ್ದಾರೆ. ಅವರೆಲ್ಲ ನನ್ನ ಬಂಧು ಬಾಂಧವರು. ಹಾಗಾದರೆ ನಾನು ಪರದೇಶಿ ಅಲ್ಲ, ನಾನು ಪರದೇಶಿ ಅಲ್ಲ, ಹುಚ್ಚ. ಹೌದು, ನಾನೊಬ್ಬ ಹುಚ್ಚ. ನಾನೊಬ್ಬ ಹುಚ್ಚ. ನಾನು ಹುಚ್ಚನಲ್ಲ. ಹುಚ್ಚರಾದರೆ ಕಲ್ಲು ಮಣ್ಣು ತಿಂದು ಜಗದ ಪರಿವೆ ಇಲ್ಲದೆ ಬೆತ್ತಲಾಗಿ ಓಡಾಡುವರು ಹುಚ್ಚರು. ನಾನು ಹುಚ್ಚಲ್ಲ, ನಾನು ಹುಚ್ಚನಲ್ಲ. ನಾನೊಬ್ಬ ಕಳ್ಳ. ಹೌದು, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಅಲ್ಲ, ನಾನು ಕಳ್ಳನಲ್ಲ. ಕಳ್ಳನಾದರೆ ಬಸ್ ಸ್ಟ್ಯಾಂಡಿನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಜೇಬು ಕತ್ತರಿಸುತ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಫೋಟೋ ಇರುತ್ತದೆ. ಅಂಥವರು ಕಳ್ಳರು. ನಾನು ಕಳ್ಳನಲ್ಲ, ನಾನು ಕಳ್ಳನಲ್ಲ, ಕಳ್ಳನಲ್ಲ, ಕಳ್ಳನಲ್ಲ. ದಯಾನಂದ, ನೀನು ಕಳ್ಳನಾಗದಿದ್ದರೆ 8,000 ರೂಪಾಯಿ ಹಣ 8 ವರ್ಷಗಳ ಹಿಂದೆ ನಿನ್ನ ತಲೆದಿಂಬಿನಡಿಯಲ್ಲಿ ಹೇಗೆ ಬರುತ್ತೆ ಅಂದಾಗ ನೀನು ಕಳ್ಳ. ಹೌದು, ನೀನು ಕಳ್ಳ, ಕಳ್ಳ, ನೀನೊಬ್ಬ ಕಳ್ಳ, ಕಳ್ಳ, ಕಳ್ಳ. ನಾನು ಕಳ್ಳನ. ನಾನೊಬ್ಬ ವಿಧಿಯ ವಿರಾಟ ರೂಪಕ್ಕೆ ಸಿಲುಕಿದ ಮನುಷ್ಯ. ಹಾಗಾಗಿ ಪಿತ್ತ ಮುಸುರೆಯೇ ಅನ್ನ, ಕಣ್ಣೀರೇ ನೀರು, ನೆಲವೇ ಹಾಸಿಗೆ, ಆಕಾಶವೇ ಹೊದಿಕೆ ಅಂದಾಗ ನಾನಿಲ್ಲಿ ಒಬ್ಬ ದೊಡ್ಡ ರಾಜ, ದೊಡ್ಡ ರಾಜ, ನಾನೊಬ್ಬ ದೊಡ್ಡ ರಾಜ. ಅಮ್ಮ,
ನಡೆಯಲಿಕ್ಕೆ ಆಗೋದಿಲ್ಲ. ಎಲ್ಲಿಗಮ್ಮ ಹೋಗೋದು? ರೇಖಾ, ನಾವು ಹೋಗಿ ಸೇರುವ ಜಾಗ ಇನ್ನು ತುಂಬಾ ದೂರ ಇದೆಯಮ್ಮ. ತುಂಬಾ ದೂರ ಇದೆ. ಮಗು ಮೇಲೆ ತುಂಬಾ ಜ್ವರ. ಡಾಕ್ಟರ್ ಹತ್ರ ತೋರಿಸಬೇಕಾದ್ರೆ ಕೈಯಲ್ಲಿ ಬಿಡಿಗಾಸಿಲ್ಲ. ಅಯ್ಯೋ ದೇವ್ರೆ, ನನ್ನ ಕಣ್ಣನ್ನು ನೀನೇ ನನಗೇನು ಆಗಿಲ್ಲಮ್ಮ, ಸುಮ್ಮನೆ ಕೇಳಿದೆ. ಅಮ್ಮ ನೋಡಮ್ಮ, ನಮ್ಮ ಹಾಗೆ ಯಾರೋ ಒಬ್ಬರು ಅಣ್ಣ ಅಣ್ಣ ಎಂದು ನರಳುತ್ತಿದ್ದಾರೆ. ಆ ದೇವರು ನಮ್ಮಂಥವರಿಗೆ ಈ ರೀತಿ ಕಷ್ಟಗಳನ್ನು ಏಕೆ ಕೊಡುತ್ತಿದ್ದಾನಮ್ಮ? ನಮಗೆ ಮನೆಯಲ್ಲಿ ಅಪ್ಪ ಮಾಮ ಯಾರೂ ಇಲ್ಲವೇನಮ್ಮ? ಇದ್ದಾರೆ ಕಂದ, ಎಲ್ಲರೂ ಇದ್ದಾರೆ. ಆದ್ರೆ ಈಗ ಅವರು ನಮ್ಮಿಂದ ದೂರ ಆಗಿದ್ದಾರಪ್ಪ. ದೂರಾಗಲು ನೀನೇನು ಅಂತ ಕೆಟ್ಟ ಕೆಲಸ ಮಾಡಿದ್ದೀಯಮ್ಮ? ಬೇಕಾದರೆ ನಮ್ಮಪ್ಪ ಸಿಟ್ಟಾಗಲಿ, ಸತ್ತು ಹೋಗಲಿ, ನಿನ್ನ ಅಣ್ಣಂದಿರಾದರೂ ನಿನ್ನನ್ನು ಅಪ್ಪಿ ಮನೆಗೆ ಕರೆದುಕೊಂಡು ಹೋಗಲಿಲ್ಲಬೇಕಮ್ಮ? ನಾನಾದರೂ ಅನಾಥಾಶ್ರಮದಲ್ಲಿ ಸರಕಾರ ಕೊಟ್ಟ ಅನ್ನ ತಿಂದು ಹಾಯಾಗಿ ಗೆಳತಿಯರ ಜೊತೆಗೆ ಓದಿಕೊಳ್ಳುತ್ತಿದ್ದೆ. ಸುಮ್ಮನೆ ನನ್ನನ್ನೇಕೆ ಕರೆದುಕೊಂಡು ಬಂದಿಯಮ್ಮ? ಮಾತಾಡು ಕಂದ, ಮಾತಾಡು. ಚಿಕ್ಕವರಿಂದ ಹಿಡಿದು ಹಿರಿಯರ ಕಡೆಯಿಂದ ಬಯಸಿಕೊಳ್ಳೋದು ನನ್ನ ಹಣೆಯಲ್ಲಿ ಬರ್ತಿರುವಾಗ ಏನಾದ್ರೂ ಮಾತಾಡ್ದು ತಪ್ಪಿಲ್ಲ ಕಂದ, ತಪ್ಪಿಲ್ಲ. ನಾ ಮಾತಾಡಿದ್ದು ತಪ್ಪಾಯಿತು, ಕ್ಷಮಿಸಮ್ಮ. ಅದು ನೋಡಮ್ಮ, ಆ ತಿರುಕ ಬಿದ್ದು ಉರುಳಾಡುತ್ತಿದ್ದಾನೆ. ಎಬ್ಬಿಸಿ ಕೂಡಿಸೋಣ ಬಾರಮ್ಮ. ಆಯ್ತು ಕಂದ, ಬಾರಮ್ಮ. ಯಾರಪ್ಪ ನೀನು? ನಮ್ಮ ಹಾಗೆ ಬೀದಿ ಬೀದಿ ಭಿಕ್ಷೆ ಬಿಡುತ್ತಾ ಅನ್ನ ಅನ್ನ ಹೊರಡುತ್ತಿರುವೆಯಲ್ಲ, ಯಾಕಪ್ಪ? ನೀನು ಯಾರು ದಿಕ್ಕಿಲ್ಲವೇ? ಈ ಜಗತ್ತೇ ನನ್ನ ಮನೆ. ಈ ಸಮಾಜದ ಜನರೇ ನನ್ನ ಬಂಧು ಬಾಂಧವರು. ಆದರೆ ಕುಡಿಯುವ ನೀರೊಂದೇ, ನಡೆಯುವ ದಾರಿ ಒಂದೇ, ಸುಡುವ ಅಗ್ನಿಯೊಂದೇ, ಈ ಮಾನವರು ಹುಟ್ಟಿ ಬರುವ ಹೊಲಸು ದಾರಿಯೊಂದೇ. ನಡುವೆ ಈ ನೇಮ ನಿತ್ಯ ಜಾತಿ ಮತವೇನಯ್ಯ ಸರ್ವಜ್ಞ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅಂತ ಬಸವಣ್ಣನವರನ್ನೇ ಒಳೆ ಹಾರಿಸಿದ್ದಾರಮ್ಮ ಈ ಮಾನವ. ನೋಡಮ್ಮ, ನಾನು ಸಂಸಾರ ಸಾಗರದಲ್ಲಿ ತೊಳಲಿ ಬಳಲಿ ಬೆಂಡಾಗಿ ಬಂದ ಬಡಜೀವಮ್ಮ, ಬಡಜೀವ. ಆದರೆ ಅಮ್ಮ, ಇವನನ್ನು ನೋಡಿದರೆ ನನಗೆ ಭಯ ಬರುತ್ತಿದೆ. ಹುಚ್ಚನೆನ್ನುವ ಹಾಗೆ ಕಾಣುತ್ತಾನೆ. ಬಾರಮ್ಮ ಹೋಗೋಣ. ಹಾಗೆಲ್ಲ ಮಾತಾಡಬಾರದು ಕಂದ, ಮಾತಾಡಬಾರದು. ಇವರು ನಮ್ಮ ಹಾಗೆ ಕಷ್ಟಪಟ್ಟು ಬೀದಿಯಲ್ಲಿ ಭಿಕ್ಷೆ ಬಿಡುತ್ತಿದ್ದಾರಮ್ಮ. ಹಾಗೆಲ್ಲ ಹೆದರಬಾರದು. ನೋಡಮ್ಮ, ಇನ್ನು ಮುಂದೆ ಇದಕ್ಕಿಂತಲೂ ಸಾಕಷ್ಟು ಕಷ್ಟ ನಷ್ಟಗಳು ಬರುವುದು ಸಹಜನಮ್ಮ. ಪಾಪ, ಈ ಹಸು ಕಂದನನ್ನು ಕಟ್ಟಿಕೊಂಡು ಈ ಸುಡು ಬಿಸಿಲಲ್ಲಿ ಎಲ್ಲಿಗೆ ಹೊರಟಿರುವೆಯಮ್ಮ? ಏಕೆ ಮನೆಯಲ್ಲಿ ನಿಮ್ಮನ್ನು ಕರೆದುಕೊಳ್ಳಲು ಯಾರು ಇಲ್ಲವೇ? ಹೇಳಿದ್ರೆ ಅದೊಂದು ದುರಂತ ಕಥೆಯಪ್ಪ. ನಾನು ನಿನ್ನ ಹಾಗೆ ಎಲ್ಲವನ್ನು ಕಳೆದುಕೊಂಡ ಹರಕ ಬಟ್ಟೆಯ ತಿರುಗಿಯಪ್ಪ, ತಿರುಗಿ. ಹಾಗಾದರೆ ನೀನು ಹೇಗೆ ಜೀವನ ಸಾಗಿಸುತ್ತೀಯಮ್ಮ ಈ ಕಂದನನ್ನು ಕಟ್ಟಿಕೊಂಡು? 9 ತಿಂಗಳು ಹೊತ್ತು ಜೋಪಾನ ಮಾಡಿದಂತೆ ಜೋಪಾನ ಮಾಡಲು ಸಾಕಷ್ಟು ಜನ ಪುಣ್ಯಾತ್ಮರಿದ್ದಾರಪ್ಪ, ಪುಣ್ಯಾತ್ಮರಿದ್ದಾರೆ. ಭಿಕ್ಷೆ ಬೇಡಿ ಜೀವನ ಮಾಡ್ತೀನಪ್ಪ, ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ. ಅಮ್ಮ, ಹೊಟ್ಟೆ ಹಸಿತಾ ಇದೆ. ಅಲ್ಲಿ ನೋಡಮ್ಮ, ಶ್ರೀಮಂತರ ಮಕ್ಕಳು ಬ್ರೆಡ್ ಬಿಸ್ಕಿಟ್ ತಿಂದು ಹೆಚ್ಚಾಗಿ ನಾಯಿಗೆ ಎಸೆಯುತ್ತಿದ್ದಾರೆ. ಅದನ್ನು ಕೊಡಿಸಮ್ಮ, ಹಸಿವೆ ಆಗಿದೆ, ತಿನ್ನುತ್ತೇನೆ.
ಕಂದ ಎಂತ ಮಾತಾಡ್ದೆ ಅಮ್ಮ, ಎಂತ ಮಾತಾಡ್ದೆ. ಎತ್ತ ಕಡೆ ಒಡಾದ್ನಿಂದ ಪಡೆದ ಬರುವಂತೆ ನೀನು ಮಾತಾಡುತ್ತಿರುವೆಲ್ಲ ಕಂದ, ಮಾತಾಡ್ತಿರುವೆಲ್ಲ ಕಂದ. ನೀನು ಶ್ರೀಮಂತರ ಮಕ್ಕಳ ಹಾಗೆ ಬ್ರೆಡ್ ಬಿಸ್ಕೆಟ್ ತಿನ್ನೋ ಪದವಿ ಪಡೆದುಕೊಂಡು ಬಂದಿಲ್ಲವಮ್ಮ, ನೀನು ಪಡೆದುಕೊಂಡು ಬಂದಿಲ್ಲ. ಹಳಸಿದ ಅನ್ನ, ತಂಗಳು ರೊಟ್ಟೆ, ಮುಸ್ರೆ ತಿಂದು ಹಾಳು ಗುಡಿಯಲ್ಲಿ ಬದುಕುವುದನ್ನು ಕಳೆದುಕೊಂಡು ಬಂದಿಯಪ್ಪ, ಪಡೆದುಕೊಂಡು ಬಂದಿಲ್ಲ. ಅಮ್ಮ, ಹಸಿವೆಯಾದಾಗ ಹಳಸಿದ ಅನ್ನ, ತಂಗುಳಿ ರೊಟ್ಟಿಯ ಚೂರನ್ನೇ ಮಲ್ಲಮ್ಮನ ಮನೆಯ ದೇವನಾದ ಮಲ್ಲಿಕಾರ್ಜುನ ಪಂಚಾಮೃತವೆಂದು ಅದನ್ನೇ ಉಂಡು ಸಂತೃಪ್ತಿ ಪಡಲಿಲ್ಲವೇನಮ್ಮ? ಯಾವಾಗಲೂ ಉಣ್ಣುವ ಅನ್ನದ ಮೇಲೆ ಕೋಪಿಸಿಕೊಳ್ಳಬಾರದಮ್ಮ. ಶ್ರೀಮಂತರು ಉಣ್ಣುವ ಅನ್ನ, ಉಡುವ ಬಟ್ಟೆಗಳು ಬೇಕೆಂದರೆ ನಮಗೆ ಸಿಗುವುದಿಲ್ಲಮ್ಮ. ಅದಕ್ಕೆಂದೇ ಮಹಾತ್ಮ ಗಾಂಧೀಜಿಯವರು ಸ್ವತಃ ಚರಕದಿಂದ ನೂಲು ತೆಗೆದು ಮೊಣಕಾಲುವರೆಗೆ 3 ಮೊಳದ ಖಾದಿ ಪಂಚೆ ಉಟ್ಟು ಜೀವನ ಸಾಗಿಸಲಿಲ್ಲವೇನಮ್ಮ? ಎಂತ ಮುತ್ತಿನಂತ ಮಾತು ಆಡಿದೆಯಪ್ಪ, ಎಂತ ಮುತ್ತಿನಂತ ಮಾತು ಆಡಿದೆ. ಈ ಮಾತನ್ನು ನಿನಗೆ ಯಾರು ಹೇಳಿಕೊಟ್ಟರಮ್ಮ? ಸ್ಕೂಲಲ್ಲಿ ಗುರುಗಳು ಹೇಳಿಕೊಟ್ಟರು ಅಲ್ಲವೇನಮ್ಮ? ನನಗೇನು ಗೊತ್ತು ಮಗು, ನಾನು ವಿದ್ಯದ ಸಾರವೇ ಗೊತ್ತಿಲ್ಲದವಳು. ಹೋಗಲಿ, ನಾನೊಂದು ಮಾತು ಹೇಳುತ್ತೇನೆ, ಕೇಳುತ್ತೀಯೇನಮ್ಮ? ಹೇಳಪ್ಪ, ಒಳ್ಳೆಯದಾದರೆ ಖಂಡಿತವಾಗಿ ನಡೆಸಿಕೊಡ್ತೀನಿ. ಅದೇನು ಅಂತ ಹೇಳು. ನೋಡಮ್ಮ, ನೀನು ನನ್ನ ಹಿಂದೆ ಬಂದರೆ ನಿನ್ನನ್ನು ರಾಣಿಯಾಗಿ ನೋಡಿಕೊಳ್ಳುತ್ತೇನಮ್ಮ, ರಾಣಿಯಾಗಿ ನೋಡಿಕೊಳ್ಳುತ್ತೇನೆ. ಏನೆಂದಿಯೋ ತಿರುಕ, ನನ್ನನ್ನು ರಾಣಿಯಾಗಿ ನೋಡಿಕೊಳ್ಳಲು ನನ್ನನ್ನೇನು ನೀನು ಮಾಡ್ಕೊಳ್ಳೋದಂತ ಕೊಡ್ತೀಯಲ್ಲ ಚಾಂಡಾಲ. ನಡೆಕಂದ, ಹೋಗೋಣ. ನಿಲ್ಲಮ್ಮ, ನಿಲ್ಲು. ನಾನು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ಒಂಟಿ ಹೆಣ್ಣು ಸಿಕ್ಕರೆ ಏನು ಹೇಳುತ್ತದೆ ಗೊತ್ತೇನಮ್ಮ ಈ ಸಮಾಜ? ಏನು ಹೇಳ್ತಿದೀಯಪ್ಪ? ನೋಡಮ್ಮ, ನಿನಗೆ ಹಸಿವೆಯಾಗಿದೆ ಎಂದು ಧನಿಕರ ಮನೆ ಬಾಗಿಲ ಮುಂದೆ ಹೋಗಿ ನಿಂತರೆ, ಅನ್ನ ನೀಡಿ ಎಂದು ಕೇಳಿಕೊಂಡರೆ ಧನಿಕರು ಏನು ಹೇಳುತ್ತಾರೆ ಗೊತ್ತೇನಮ್ಮ? ನಿನ್ನ ಹರಕು ಬಟ್ಟೆಯಲ್ಲಿ ಎಂದು ಕಾಣುವ ನಿನ್ನ ಅಂಗಾಂಗಗಳನ್ನು ನೋಡಿ ಕಾಮೋತ್ತರಾಗಿ ಒಳಗೆ ಕರೆದುಕೊಂಡು ಹೋಗಿ ನಿನ್ನ ಬಟ್ಟೆ ಬಿಚ್ಚಿ ಶೀಲ ಮಾಡಿ ಹೊಟ್ಟೆ ಮುಂದೆ ಮಾಡಿ ಹೊಟ್ಟೆ ಮುಂದೆ ಮಾಡಿ ಕಳಿಸುತ್ತದೆ ಅಮ್ಮ ಈ ಸಮಾಜ. ಅದಕ್ಕಾಗಿ ನಾನು ಹೇಳಿದ್ದು, ನನ್ನ ಹಿಂದೆ ಬಂದರೆ ನಿನ್ನನ್ನು ನನ್ನ ಒಳ ಹುಟ್ಟಿದ ಸಹೋದರಿಯಂತೆ ನೋಡಿಕೊಳ್ಳುತ್ತೇನೆ. ಆಯ್ತಡ, ಆಯ್ತು. ಬೇಡಮ್ಮ, ಅನಾಥೋ ದೇವರಕ್ಷಕ ಎಂದು ಎಲ್ಲರಿಗೂ ದೇವರಿದ್ದಾನೆ. ಬಾ ಹೋಗೋಣ. ಅನಾಥೋ ದೇವ ರಕ್ಷಕ ಅಲ್ಲ ಮಗು, ದೇವ ದುರ್ಬಲ ಘಾತಕ. ಈ ಜಗತ್ತು ನಿನಗೆ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಸತ್ಯ ತಿಳಿಯದೆ ನಾನು ನಿನಗೆ ಸಿಟ್ಟಿನಲ್ಲಿ ಬೈದು ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು. ಆದ್ರೆ ಈಗ ನಾವೆಲ್ಲಿಗೆ ಹೋಗೋದಣ್ಣ, ನಾವೆಲ್ಲಿಗೆ ಹೋಗೋದು? ಎಂತ ಮಾತು ಮಾತನಾಡಿದೆಯಮ್ಮ ಈ ನಿರ್ಗತಿಕನಿಗೆ. ನೋಡು, ಅದು ಅಲ್ಲಿ ಕಾಣುತ್ತಿದೆಯಲ್ಲ, ಆ ದೇವಸ್ಥಾನದ ಹತ್ತಿರ ನೀವಿಬ್ಬರು ಕುಳಿತುಕೊಂಡು ನಾನು ಭಿಕ್ಷೆ ಬೇಡಿ ಹಣ ತರುತ್ತೇನೆ, ಆಯ್ತೆ? ಮಾಮ, ಗಂಡಸರು ಕೈವಡ್ಡಿ ಕೇಳಿದರೆ ಯಾರೂ ಹಣ ಕೊಡುವುದಿಲ್ಲ. ಈಗಿನ ಕಾಲದಲ್ಲಿ ನನ್ನಂತ ಹುಡುಗಿಯರು ಕುಣಿದರೆ ಸಾಕು, ಕೈ ತುಂಬ ಹಣ ಕೊಡುತ್ತಾರೆ. ನನಗೂ ಸ್ಕೂಲಿನಲ್ಲಿ ಗುರುಗಳು ಹಾಡಲು ಕಲಿಸಿದ್ದಾರೆ. ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡುತ್ತೇನೆ ಮಾಮ. ಆಯ್ತಮ್ಮ, ನೀವಿಬ್ಬರು ಹಾಡಿ ಕುಣಿಯಿರಿ, ನಾನು ಧನಿಕರು ದೂರಿನ ಹಣವನ್ನು ಆರಿಸಿಕೊಳ್ಳುತ್ತೇನಮ್ಮ. ನೋಡಿ ಧನಿಕರೇ, ನಮ್ಮ ಹಾಡಿಗೆ ನಮ್ಮ ಪರಿಸ್ಥಿತಿಯನ್ನು ನೋಡಿ ಭಿಕ್ಷೆ ಮಾಡಿ ಧನಿಕರೇ, ಭಿಕ್ಷೆ ಮಾಡಿ.
ಮನೆ ಮನೆಯ ಹುಡುಕುತ್ತ ಬಂದೆ, ಊರೂರ ಅಲಿಯುತ್ತ ಬಂದೆ, ನನ್ನ ಹುಡುಕುತ್ತ ಬಂದೆ, ಊರೂರ ಅಲಿಯುತ್ತ ಬಂದೆ, ನನ್ನಲ್ಲಿ ಕರುಣೆ ಬಾರದೆ ಓ ಗಂಗಾ, ನನ್ನಲ್ಲಿ ಕರುಣೆ ಬಾರದೆ ಓ ಗಂಗಾಧರನೇ, ನನ್ನಲ್ಲಿ ಕರುಣೆ ಬಾರದೆ.
ನಮ್ಮ ಪರಿಸ್ಥಿತಿಯನ್ನು ನೋಡಿ ಧನಿಕರು ಎಷ್ಟೊಂದು ಹಣವನ್ನು ಹಾಕಿದ್ದಾರೆ. ನಮ್ಮ ಪರಿಸ್ಥಿತಿ ನೋಡಿ ಹಣ ತೋರಿಲ್ಲ, ನನ್ನ ಕುಣಿತಕ್ಕಾಗಿ ಹಣ ತೋರಿದ್ದಾರೆ. ನೀನೇನು ದೊಡ್ಡ ಮಾಲಾಶ್ರೀ, ನಿನ್ನನ್ನು ನೋಡಿ ಹಣ ತೋರಿದ್ದಾರೆ. ಇಲ್ಲ, ನೀನು ಡಾಕ್ಟರ್ ರಾಜ್ಕುಮಾರ, ಅದಕ್ಕೆ ನಿನ್ನ ಹಾಡಿಗೆ ಹಣ ಎಸೆದಿದ್ದಾರೆ. ನಿಮ್ಮಿಬ್ಬರನ್ನು ನೋಡಿ ಹಣ ತೋರಿಲ್ಲಮ್ಮ, ಈ ಸಹೋದರಿಯ ಮಗ ನೋಡಿ ಹಣ ತೋರಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ದೆ ನೋಡಮ್ಮ. ಹಾ ನೋಡಮ್ಮ, ನೀವಿಬ್ಬರು ಆ ದೇವಸ್ಥಾನದ ಹತ್ತಿರ ಕುಳಿತುಕೊಳ್ಳಿ. ನಾನು ಪೇಟೆಗೆ ಹೋಗಿ ಬೇಬಿಗೆ ಬ್ರೆಡ್, ಬಿಸ್ಕಿಟ್ ಮತ್ತು ಅಕ್ಕಿ ಬೇಳೆಯನ್ನು ತರುತ್ತೇನೆ. ಆಯ್ತೆ? ಯಾರವರು? ನಾ ಬರುವ ದಾರಿಯಲ್ಲಿ ಅಡ್ಡ ನಿಂತಿರುವೆಯಲ್ಲ, ಗೊತ್ತಾಗುವುದಿಲ್ಲ ನಿನಗೆ? ನೋಡಿ ಸರ್, ಇದು ಸಾರ್ವಜನಿಕ ರಸ್ತೆ. ಇಲ್ಲಿ 1000 ಜನ ಹೋಗುತ್ತಾರೆ, 1000 ಜನ ಬರುತ್ತಾರೆ. ಬೇಕಾದರೆ ನೀವು ನಿಮ್ಮ ಸ್ವಂತ ದುಡ್ಡಿನಲ್ಲಿ ರಸ್ತೆ ಮಾಡಿಕೊಂಡು ಓಡಾಡಿ. ಇದು ಸ್ವಾತಂತ್ರ್ಯ ಪಡೆದ ರಾಷ್ಟ್ರ. ಇಲ್ಲಿ ಓಡಾಡಲು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಜಿರಿದು ತಿನ್ನುವ ಭಿಕಾರಿಗಳಿಗೆ ಇಷ್ಟೊಂದು ಸತ್ಯ? ನೀನು ನನ್ನ ಮಾವನೆಂಬ ಆ ಜನ್ಮದ ವೈರಿ, ನೀನಿನ್ನೂ ಬದುಕಿದ್ದೀಯೋ? ಹಾ ನೋಡು, ನಾನು ಮುಂದೆ ಈ ಊರಿನಲ್ಲಿ ಎಲೆಕ್ಷನ್ಗೆ ನಿಲ್ಲುವ ವ್ಯಕ್ತಿ. ನಿನ್ನಂತವನ ಅಳಿ ಎಂದು ಗೊತ್ತಾದರೆ ಬರುವ ಓಟು ಒಂದು ನನಗೆ ಬೀಳಲಿಕ್ಕಿಲ್ಲ. ಹಾ ತೆಗೆದುಕೋ. ಈ ಊರು ಬಿಟ್ಟು ಎಲ್ಲಿಯಾದರೂ ಹಾಳಾಗಿ ಹೋಗು. ನಾಗರಾಜ, ಈ ಹಣ ಹಾಳೆಯ ರೂಪದ ಸೂಳೆ, ಯಾರಲ್ಲಿಯೂ ನಿಲ್ಲುವುದಿಲ್ಲ. ಈ ಹಾಳೆ ಇವಳು ಚಂಚಲೆ, ಆದರೂ ತುಂಬಾ ಬೆಲೆ ಇದೆ ಇವಳಿಗೆ. ಜಾತ್ರೆಯಲ್ಲಿ ನಮ್ಮಂತ ಭಿಕ್ಷುಕರು ಭಿಕ್ಷೆ ಬೇಡುವುದು ಇವಳಿಗಾಗಿ. ಮಾನವಂತ ಹೆಣ್ಣು ಮಕ್ಕಳು ಮತಿಗೆಟ್ಟು ವೇಶ್ಯಾವಾಟಿಕೆಗಿಳಿಯುವುದು ಇವಳಿಗಾಗಿ. ದೊಡ್ಡ ದೊಡ್ಡ ಶ್ರೀಮಂತರು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ನಂಬರ್ 2 ಬಿಸಿನೆಸ್ ಮಾಡುವುದು ಇವಳಿಗಾಗಿ. ಕಳವು ಮಾಡುವುದು ಇವಳಿಗಾಗಿ, ಕೊಲೆ ಮಾಡುವುದು ಇವಳಿಗಾಗಿ, ಕೊನೆಗೆ ಜೈಲು ಸೇರುವುದು ಇವಳಿಗಾಗಿ. ನಾಗರಾಜ, ಈ ಲಕ್ಷ್ಮಿ ಒಳ್ಳೆಯವಳಲ್ಲ. ಇವಳು ಕೂಡಿಟ್ಟವನನ್ನು ಬಿಟ್ಟು ಕದ್ದವನ ಹಿಂದೆ ಓಡಿ ಹೋಗುತ್ತಾಳೆ. ಅದಕ್ಕಾಗಿ ಇವಳನ್ನು ನಂಬಿದವರು ಈ ಜಗತ್ತಿನಲ್ಲಿ ಯಾರೂ ಉಳಿದಿಲ್ಲ. ಅದಕ್ಕಾಗಿ ನಮಗೆಷ್ಟು ಬೇಕು ಅಷ್ಟು ಭಿಕ್ಷೆ ಬೇಡಿ ತಿಂದರೂ ಚಿಂತೆ ಇಲ್ಲ. ನಿನ್ನಂತ ಹೊಲಸು ರೂಪದ ಹಣ ನನಗೆ ಬೇಕಾಗಿಲ್ಲ. ನಿನ್ನ ದುಡ್ಡು ಹಣವೆಂದರೆ ಇಷ್ಟೊಂದು ದುರಹಂಕಾರವೇ ನಿನಗೆ? ಒಂದೊಂದು ದಿನ ಈ ಹಣದಿಂದಲೇ ನಿನಗೆ ಮೃತ್ಯು ತರುತ್ತೇನೆ. ಹೋಗಲೇ. ನಿನ್ನಂತ ರಾಕ್ಷಸರ ಸ್ವಚ್ಛಿನಿಂದ ಮೆರೆಯುತ್ತಿರುವ ನಿನ್ನಂತ ರಾಕ್ಷಸರನ್ನು ಮಟ್ಟ ಹಾಕಬೇಕೆಂದರೆ ನನ್ನ ತಂಗಿಯ ಬಾಳು ಹಾಳಾಗುತ್ತದೆ. ತವರು ಮನೆ ಇದ್ದರೂ ತಪ್ಪಲಿಯಾಗಿ ಬಿಡುತ್ತಾಳೆ ನನ್ನ ತಂಗಿ. ನನ್ನ ತಂಗಿಗೋಸ್ಕರವಾದರೂ ನಾನು ಸುಮ್ಮನಾಗಲೇಬೇಕು. ತಾಜಾ ತಾಜಾ ಮಿಠಾಯಿ, ಕಲರ್ ಕಲರ್ ಮಿಠಾಯಿ, ಬಾಯ ಹಿಡಿದ ಅನ್ಬೇಕ. ಇಟ್ಕೊಂಡ್ ಸ್ವಲ್ಪ ತಿಂದ್ಬಿಟ್ರೆ ಆಹಾ ಆಹಾ ಅನ್ಬೇಕ.
ಈ ಮಿಠಾಯಿ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ನೀವು. ಬೇಕಿಲ್ರಿ ಮಿಠಾಯಿ ಸ್ವಲ್ಪ ತಗರಿ, ಟೇಸ್ಟ್ ನೋಡ್ರಿ ಹೆಂಗೈತೆ ನಮ್ದು ಬಣ್ಣ ಅಂತ. ಗುಲಾಬದ ಬಣ್ಣ ತಿಂದ್ರು ನೋಡ್ಬೇಕನ ಇದ್ರ ಮೈ ಬಣ್ಣ, ಅಷ್ಟು ರುಚಿ ಐತಿ ಇದ್ರ ಬಣ್ಣ. ಮಾವ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾವಿನಕಾಯಿ, ಕಲ್ಲ ಒಗ್ದವನೇನೋ ತನ್ನ ಮಿಡಗಾಯಿ. ಮಾವ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾವಿನಕಾಯಿ, ಕಲ್ಲ ಒಗ್ದವನೇನೋ ತನ್ನ ಮಿಡಗಾಯಿ. ಸಿಟ್ಟು ಮಾಡಿ ಮಾವ ನೀನು ತಗದಿ ಕಿಸುಬಾಯಿ, ಸಿಟ್ಟು ಮಾಡಿ ಮಾವ ನೀನು ತಗದಿ ಕಿಸುಬಾಯಿ. ಪಾಪಣ್ಣ ಏನಿದೆ ಅವತಾರ? ಅಲ್ಲ ನಿನ್ನ ರಾಮ ಕೊಂಡಿ ಎಲ್ಲಿ ಹೋತ? ನಿನ್ನ ತೂತು ತಂಬೂರಿ ಕಾಯಿ ಎತ್ತಾಗ ಹೋತು. ಇದು ಏನು ನಿನ್ನ ವೇಷ ಅಂತೀನಿ? ಏನ್ ಮಾಡದ ನೀನು ಜಾಡ್ಸಿನ ಮ್ಯಾಗ ಅದು ವ್ಯಾಪಾರನು ಡಲ್ ಆತ. ಅದಕ್ಕ ಓಟ್ ಮರಿದೆ ಅದನ್ನ ತಂಬೂರಿ ಎಲ್ಲ ಮಾಡಿ ಸಕ್ರಿ ಹಿಟ್ಟು ತಗೊಂಬಂದ ಈ ಮಿಠಾಯಿ ಮಾಡಿ ಮಾರಾಕತ್ತಾನೆ ದಂಧೆನ. ಆಯಿಲ್ ಪೇಂಟ್ ಕಾಣಕತ್ತಿತ್ತು. ಅಲ್ಲ ಇದು ಮಿಠಾಯಿ. ಓ ನಿನ್ನ ಮಿಠಾಯಿ ಹೆಂಗೈತಿ ಕೊಡ ಇಲ್ಲ ನೋಡ್ತೀನಿ. ಹಂಗ ಕೊಡಂಗಿಲ್ಲ ಅದನ್ನ. ಮತ್ತೆ ಹೆಂಗ? ರೊಕ್ಕ ಬೇಕು. ಇಲ್ಲ ಒಂದು ಡ್ಯಾನ್ಸರ್ ಹಾಡು ಪದನಾರ ಹಾಡು. ಹಂಗಾರ ಬಾಗಲಕೋಟೆಗೆ ಹಾಕ್ಸನ ಏನ್ ಗದಗನೆ ಹಾಕ್ಸನ? ಎಲ್ಲಿ ಆಡ್ಸಿದ್ರು ನಾ ಹಾರ ಕಡಿ ರೆಡಿ ಅಡಿ. ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಹೊಡೆ ಕಿಚ್ಚುಗಳಿಗಿದೆಯೇ ಬಾಗಲಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ, ಬಾಗಲಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ, ನಿಂತಾಳ ಕಡಿ ಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಕಾಶ್ಮೀರ ಹೆಣ್ಣ ಬೆಕ್ಕಿನ ಕನ್ನ ಏನ ನಿನ್ನ ಬಣ್ಣ, ಬಳದಂಗ ತಿನ್ನ ಹತ್ತಿರನ್ನ ಕೋಲಾರದ ಮೀನ. ಕಾಶ್ಮೀರ ಹೆಣ್ಣ ಬೆಕ್ಕಿನ ಕನ್ನ ಏನ ನಿನ್ನ ಬಣ್ಣ, ಬಳದಂಗ ತಿನ್ನ ಹತ್ತಿರನ್ನ ಕೋಲಾರದ ಮೀನ. ಮುತ್ತಿನೊಳಗ ನಕ್ಕಾಗ ಮಾಡಿದಿ ಕರೆ ನೀನ, ಬರದಿಲ್ಲ ಬಂದ. ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ, ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿ ಬಿಡಿಕಿ, ನಿಂತಾಳ ಕಡಿ ಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಅಲ್ಲ ಅಲ್ಲಿ ಯಾರೋ ಬಂದಂಗ ಕಾಣಕತ್ತೈತಿ. ಹೌದು ಕೊಟ್ಬಿಡು, ತಿನ್ಕೊಂತ ಹೋಗ್ಬಿಡ್ತೀನಿ ಪಟ್ಟ. ಯವ್ವ
ಬೇಕಿಲ್ರಿ ಮಿಠಾಯಿ ಭಾರಿ ಮಿಠಾಯಿ ಐತ್ರಿ ಸ್ವಲ್ಪ ತಗೋರಿ ಈಟೀಟ ತಗೋರಿ ಉದ್ರಿ ಕೊಡ್ದಂತ ತಗೋರಿ 10 ರೂಪಾಯಿದಾರ ತಗೋರಿ ಯಾರು ತಗೋಲಕ್ಕ ಹೋಗ್ರಲ್ಲ ಆಗಲ್ಲ ಎಲ್ಲಾರ್ಗಿ 10-20 ರೂಪಾಯಿ ಹಾಕಿದ್ರಿ ತೀರ್ 1 ರೂಪಾಯಿದಾರ ತಗೋರಿ ಚಲೋ ಐತಿ ಸ್ವಲ್ಪ ಎಳ್ಕಂದ ಅಂದ್ಬಿಡ್ರಿ ನೋಡ್ರಿ ಹಂಗ ಹೆಂಗ್ ಟೇಸ್ಟ್ ಐತಿ ಅಂತ ಸಿದ್ರೋಮ ಪ್ರೇಮದಿಂದ ಸೋಕಿದ ಗಿಳಿಮರಿಯಂತಿರುವ ಅವನ ಚಿಕ್ಕ ಮಗಳು ಶೃಂಗಾರ ರೂಪದ ಸಂಗಿ ಹೇಗಾದರೂ ಮಾಡಿ ಆ ಹೆಣ್ಣನ್ನು ಉಪಾಯವಾಗಿ ಹಿಡಿದು ತಂದು ಅವಳ ಜೊತೆಗೆ ಒಂದು ದಿನವಾದರೂ ಸರಸವಾಡಲೇಬೇಕು. ಗುಲಾಬದ ಬಣ್ಣ ನಿನ್ನ ಚಂಡ ಮುರಿದು ತಿಂತಾರಣ ನಮ್ ಕೈಯ ಸಿಕ್ಕರೆ ಕಾಲು ಮುರಿದು ಕೈಯ ಕೊಡ್ತೇವೆ ಅಣ್ಣ. ಇದೇನು ಕ್ಯಾಮ್ರಾ ತೆಗೆಯೋದನ್ನು ಬಿಟ್ಟು ಇಂಥ ಹೊಲಸು ಕೆಲಸಕ್ಕೆ ಕೈ ಹಾಕಿರುವಲ್ಲ. ಹೊಲಸು ಸೌಕರ ನಮ್ಮಂತ ಬಡವರು ಹೊಟ್ಟಿ ಪಾಡಿಗೆ ಏನಾರು ವ್ಯಾಪಾರ ಮಾಡ್ತೇವ್ರಿ ಅಂದ್ರಲ್ಲ ನೀವೀಗ ಹೊಲಸು ಅಂತ. ಈ ಮನುಷ್ಯ ಜಾಟಿದ್ದು ಹೊಲಸ್ನ್ಯಾಗ, ಹೊಲಸಿರೋದು ಮನಸ್ಸಿನ್ಯಾಗ. ಹೊಲಸೆಂಬ ಪದ ಬಡವರಲ್ಲಿ ಎದ್ದು ಕಾಣ್ತತಿ, ಅದ ಶ್ರೀಮಂತರಿಯಾಗ ಮುಚ್ಚೋಕತ್ರಿ. ಅವ್ರ ಹೊಲಸು ಮುಚ್ಚೋಕತಿ ಅಂದಂಗ ನಮ್ ಫೋಟೋಗ್ರಾಫರ್ ವ್ಯಾಪಾರ ಬಾಳ ಉದ್ರಿಯಾಗಿ ಕಡಿಮೆ ಆತ್ರಿ. ಯಾರು ಕೆಲಸ ಕೊಡ್ಲಿಲ್ರಿ, ಅದಕ್ಕೆ ಈ ದಂಧೆ ಮಾಡಕ್ ಬಂದೀನಿ. ಹಾ ನೋಡು ಪಾಪ್ಯ, ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕೆಂದಿದ್ದೇನೆ. ನನಗೂ ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕಾಗಿದ್ದಾನೆ. ನೀನು ಬರುವುದಾದರೆ ನಿನ್ನನ್ನು ಪಾರ್ಟ್ನರ್ ಆಗಿ ಮಾಡಿಕೊಳ್ಳುತ್ತೇನೆ. ಹಾ, ಹಾಗೂ ಈ ನಮ್ಮ ಬಿಸ್ನೆಸ್ಸಿನ ಗುಟ್ಟನ್ನು ನೀನು ಯಾರಿಗೂ ಹೇಳಕೂಡದು. ಈ ಗುಟ್ಟನ್ನು ನಾವು ಆಫೀಸ್ನಲ್ಲೇ ಕುಂತು ಚರ್ಚೆ ಮಾಡೋಣ. ಒಂದು ವೇಳೆ ಈ ಗುಟ್ಟೇನಾದರೂ ರೊಟ್ಟಾದರೆ ನಿನ್ನ ಹೆಣ ಹೊರಬೇಕಾಗುತ್ತದೆ. ಆಯ್ತು ಸರ್, ನಾನು ಸ್ವಲ್ಪ ಊಟ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ಮಾತಾಡೋಣ ಅಂತ. ಆಯ್ತು, ಆದಷ್ಟು ಬೇಗನೆ ಬಾ. ಹೋಗಲೇ ನಾಗ, ಈ ಮುಂಗುಸಿಯನ್ನು ನಿನ್ನ ಮನೆಯ ಮುಹೂರ್ತಕ್ಕೆ ಕರೆಸಿಕೊಂಡಿರುವೆ ಅಂದಾಗ ನನಗೆ ಬೇಕಾಗಿದ್ದು ಅದೇ. ಹೇಗಾದ್ರೂ ಮಾಡಿ ನಿನ್ನ ಮನೆ ಸೇರಬೇಕಾಗಿತ್ತು. ಈ ಅವಕಾಶಕ್ಕೆ ಕಾಯ್ತಾ ಇದ್ದೆ. ಈಗ ನೀನಾಗಿ ಕರೆಸಿಕೊಂಡಿ ಅಂದಾಗ ನಿನ್ನನ್ನು ಅರೆಸ್ಟ್ ಮಾಡದೆ ಬಿಡಲಾರೆ. ನಿನ್ನ ಅವ್ಯವಹಾರಗಳನ್ನು ಓಸು ಬಯಲಿಗೆ ಮಾಡುತ್ತೇನೆ. ಗುಡ್ ಬೈ. ರೈತ ಒಕ್ಕಿದರೆ ಜಗವೆಲ್ಲ ಬೆಕ್ಕುವುದೇನುವಂತೆ ಈ ನಮ್ಮ ದುಡಿಮೆಗೆ ತಕ್ಕಂತೆ ಹುಲಸಾಗಿ ಬೆಳೆದು ನಿಂತಿದ್ದಾಳೆ ಈ ಭೂಮಿ ತಾಯಿ ಅಂದಾಗ ಸಾಯಂಕಾಲ ಸಮಯದಲ್ಲಿ ಹಕ್ಕಿಗಳ ಚಿಲಿಪಿಲಿ ಗಾನವೇ ಕೇಳಬರುತ್ತಿದೆ. ಎಷ್ಟೊಂದು ಮನೋಹರವಾಗಿದೆ ಈ ಭೂತಾಯಿಯ ಮಡಿಲು. ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಬಂದ ಜಿಂಕೆ ಹೌಹಾರಿ ಬೆದರಿ ಅಭಯಾರಣ್ಯದಲ್ಲಿ ಓಡಿದಂತೆ ಈ ಹೆಣ್ಣು ಹರಣಿ ಬೆದರಿ ನಿಂತಿದೆ. ಹೇಗಾದರೂ ಮಾಡಿ ನಾಗರಾಜನ ಬಲೆಯಲ್ಲಿ ಸಿಕ್ಕಿಕೊಳ್ಳಲು. ನೀವು ಬಲಿ ಬೀಸಿದಲ್ಲ ಅಂದ್ರ ಎಲ್ಲಿ ತಪ್ಪಿಸ್ಕೊಂಡ್ರಿ ಬ್ಯಾಟಿ? ಯಾರು? ಓಹೋ, ನಾಗರಾಜ, ದುಷ್ಟ ಜಂತು, ಕಾಮುಕ, ನಯವಂಚಕ. ಓದರು ಹೆಣ್ಣುಗಳೆಂದರೆ ಮನಾಕರ್ಷಕ ಭಾಗ್ಯ, ಮನಾಕರ್ಷಕ. ಈ ಸಹಕಾರನಿಗೆ ಸುಖ ನೀಡುವ. ಜಬರ್ಸ್ಬಾಡ್ರಿ ಗಣ್ಯರ, ನನ್ನ ಮಗಳ ಬಾಳ ಸಮುದ್ರಿ. ನೀವು ತಾಯಿ ಹೂ ಅಂದಲ್ಲ ಅಂದ್ರ ನಿನ್ನ ತೊಟಲ್ದಾಗ ಇಟ್ಟು ತೂಕ್ತಾನವ ಇವ.
ಓಹೋ, ಮಗಳನ್ನು ಮದುವೆ ಮಾಡಿಕೊಟ್ಟು ಮಗಳ ಹೆಣ ಸ್ಮಶಾನ ಯಾತ್ರೆಗೆ ಸೇರುವಾಗ ತಂದೆ ಎಂದು ಹೇಳಿಕೊಂಡು ಬಂದಿರುವ ಹಂದಿಯೇ, ಈಗಾಯ್ತೇನೋ ಈ ನಿನ್ನ ಮಗಳ ನೆನಪು? ಆ ಹಂದಿ ಅಂದ್ರ ಕೃಷ್ಣನ ಅವತಾರವ, ಕೃಷ್ಣನ ಕಡೆ ಅವತಾರ. ನಾ ಕೃಷ್ಣ, ಅವ ದುಶ್ಯಾಸನ, ನೀ ಪಾಂಚಾಲಿ ದ್ರೌಪದಿ. ಸುರು ವಜ್ಗೇರಿ ನೀವು ನಿಮ್ಮ ಆಟನ ಸರ. ಅಪ್ಪ, ಅಷ್ಟೊಂದು ಹಣದ ದುರಾಸೆ ನಿನಗಿದ್ದರೆ ನನ್ನನ್ನೇಕಪ್ಪ ಮದುವೆ ಮಾಡಿಕೊಟ್ಟೆ? ವೇಶ್ಯರ ಮನೆ ಸಾಲಿನಲ್ಲಿ ನನಗೂ ಒಂದು ಮನೆ ಕಟ್ಟಿಸಿಕೊಡ್ಬೇಕಾಗಿತ್ತು. ಶ್ರೀಮಂತ ಗಿರಾಕಿಗಳನ್ನ ಕೈ ಮಾಡಿ ಕರೆದು ನನ್ನ ಹತ್ತಿರ ಕಳಿಸಿಕೊಟ್ಟಿದ್ದರೆ ನಿನಗೆ ಬೇಕಾದಷ್ಟು ಹಣವನ್ನು ನಾನು ಸಂಪಾದಿಸಿ ಕೊಡುತ್ತಿದ್ದೆ. ಆಗ ದಲ್ಲಾಳಿಯಾಗಿದ್ದಕ್ಕೂ ಈ ನಿನ್ನ ಜನ್ಮ ಸಾರ್ಥಕವಾಗುತ್ತಿತ್ತು. ಸರ, ನೀವು ಸುರು ವಜ್ಗೇರಿ ನಿಮ್ಮ ಆಟನ ನಾನು ಇಲ್ಲೇ ನೋಡ್ಕೊಂತ ಇರ್ತಾನೆ. ಭಾಗ್ಯ, ಈ ಮರದ ಪದೆಯಲ್ಲಿ ಬಂದು ಸುಖ ಕೊಡುವೆಯೋ ಅಥವಾ ನಿನ್ನನ್ನು ಬೆತ್ತಲು ಮಾಡಿ ಹೊತ್ತುಕೊಂಡು ಒಯ್ಯಲು? ಏನಂದೆಯೋ ಹೊಲೆಯ? ಲೇಲೆ, ಯಾವನಲೆ ಮಂಗ್ಯನ್ ಮಕ್ಕ ನಮ್ಮ ತಾಯಿ ಕೈ ಮೈ ಮುಟ್ಟುತ್ತೀರಾ? ಹಿಂದಕ್ಕೆ ಸರಿದು ಮಾತನಾಡಿ. ಚಿಗುರು ಮಾವಿನ ಮರದ ಮೇಲೆ ಕುಳಿತು ಕೂಗುವ ಕಾಗೆ ರೂಪದ ಕೋಗಿಲೆ ಮರೆ. ಈ ನಿನ್ನ ಕೊಂದನ ಪ್ರಾಣ ಬೇಕೋ ಅಥವಾ ಪತಿವ್ರತೆ ಎಂಬ ಶಬ್ದ ಬೇಕೋ? ಹೇಳಲೆಂದು ಹೇಳಿಬಿಡು. ಬೇಡ ಚಿಕ್ಕಪ್ಪ, ದಯವಿಟ್ಟು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ಮಗನನ್ನು ಹೊಡೆಯಬೇಡ ಚಿಕ್ಕಪ್ಪ, ನನ್ನ ಮಗನನ್ನು ಹೊಡೆಯಬೇಡ. ಈ ಕುಂದಿಗೆ ನಿಮ್ಮ ಕೈ ಕಚ್ಚಿದೆ ಈ ಹುಡುಗ. ನನ್ನ ಕೈ ಕಚ್ಚಿದ ಈ ಹುಡುಗನನ್ನು ನಮ್ಮ ಅರಮನೆಗೆ ಎಳೆದುಕೊಂಡು. ಆಯ್ತು ರೀ, ನಾನು ಈ ಹುಡುಗನ ಬಿಡೋದಿಲ್ಲ, ನೀವು ಇವರ ತಾಯಿಯನ್ನು ಬಿಡಬೇಡ್ರಿ. ನಿಮ್ಮ ಸುರು ಹಚ್ಚಿರಿ ನಿಮ್ಮ ಆಟವನ್ನು. ಆಯ್ತು ಸಿದ್ದರಾಮಪ್ಪ, ನೀನು ಇವನನ್ನು ಕರೆದುಕೊಂಡು ಹೋಗು. ಇವನ ಶೀಲವನ್ನು ಇಂದು ನಾನು ಒಂದೇ ತೀರುತ್ತೇನೆ. ಅಮ್ಮ, ಅಮ್ಮ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನೀನು ಮಾತ್ರ ಇವನ ಬಲೆಗೆ ಬೀಳದಿರಮ್ಮ. ಮುಂದೆ ಎಂದು ಒಂದು ದಿನ ನನ್ನ ತಂದೆ ನೀನು ಕುಡಿ ಬಾಳಿದಾಗ ನನ್ನಂತ 10 ಭಾರತ ಪುತ್ರರನ್ನು ಹಡೆಯಬಹುದಮ್ಮ. ಬಿಡು, ನನ್ನ ಕೈ ಬಿಡು. ಎಷ್ಟು ಮಾತಾಡ್ತೀರಿ? ಶಶಿ ಶಶಿ ಅಂದರೆ ಸೂರ್ಯ. ಆ ಸೂರ್ಯನಿಗೆ ರಾಹು ಅಡ್ಡ ಬಂದು ಕುಸುಕಿದಂತೆ ನನ್ನ ಕೈಗೆ ಸಿಕ್ಕ ಈ ಕಾಯದ ಕಲೆಯನ್ನು ನಿನ್ನ ಮಗ ನೋಡಬಾರದು. ನೀನು ಒಪ್ಪುವೆಯೋ ಅಥವಾ ಇವನ ಕಣ್ಣುಗಳನ್ನು ಕಿತ್ತು ಬೆಚ್ಚಬೇಡ? ನೀಚ, ಚಿಕ್ಕಪ್ಪನೆಂದರೂ ಕರುಣೆ ಬರಲಿಲ್ಲವೇನೋ ಕಟುಕ? ಹೆತ್ತ ಮಗಳನ್ನೇ ಸಂಭೋಗಿಸಲು ಹೇಸದ ನಾಯಿ ನೀನು. ನಿನ್ನ ತಾಯಿ ಜಾರತನದಿಂದ ನಿನಗೆ ಜನ್ಮ ಕೊಟ್ಟಿರಬೇಕು. ಮತ್ತೊಬ್ಬರ ಮನೆಯ ಹೆಣ್ಣನ್ನು ಕೀಳಾಗಿ ನೋಡುವ ಹೀನ ನಾಯಿ. ಈ ಸೃಷ್ಟಿಯನ್ನ ಸೃಷ್ಟಿಸಲು ತ್ರಿಮೂರ್ತಿಗಳನ್ನ ರಚಿಸಿದ ಆದಿಶಕ್ತಿ ಒಂದು ಹೆಣ್ಣು. ಆ ತ್ರಿಮೂರ್ತಿಗಳನ್ನು ತೊಟ್ಟಿಲಲ್ಲಿ ಹಾಕಿ ಆಡಿಸಿದ ಆ ಸತಿ ಸಾವಿತ್ರಿ ಒಂದು ಹೆಣ್ಣು. ಇನ್ನು ಬ್ರಿಟಿಷರೊಡನೆ ಹೋರಾಡಿ ಠಾಕರೆಯ ರುಂಡ ಚಂಡಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಹೆಣ್ಣು. ಅಷ್ಟೇ ಅಲ್ಲ, 15 ವರ್ಷ ಭಾರತದ ಚುಕ್ಕಾಣಿ ಹಿಡಿದು ಆಳಿದ ಇಂದಿರಾ ಗಾಂಧಿ ಒಂದು ಹೆಣ್ಣು. ಅಷ್ಟೇ ಅಲ್ಲ, ಅದು ಪತಿವ್ರತ ಹೆಣ್ಣು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಆದಿಯಿಂದ ಅಂತ್ಯದವರೆಗೂ ಪುರುಷನ ಕೈಯಲ್ಲಿ ಹೆಣ್ಣು ಸಿಕ್ಕಿಕೊಳ್ಳುತ್ತಾ ಬಂದಿದೆ.
ಹೆಣ್ಣು ಪುರುಷನ ಉಪಭೋಗದ ವಸ್ತು, ತನಗೆ ಬೇಕಾದಾಗ ಉಪಯೋಗಿಸಿ ಬಿಡುವುದೇ ನಮ್ಮ ಗುರಿ. ಬೇಡ, ಬಿಟ್ಟು ಬಿಡು ನನ್ನನ್ನು. ಬೇಕೋಪ್ ನನ್ನ ಮಗನೇ, ಮನೆಯಲ್ಲಿ ಅಕ್ಕ ತಂಗಿ ಹೆಂಡತಿ ಇಲ್ಲದ ಪರದೇಶಿ, ನಿನಗೇನಾದ್ರೂ ಸ್ವಲ್ಪ ಮಾನ ಮರ್ಯಾದೆಯಾ? ನೋಡಿ, ಮಾರ್ವಾಡಿನ ಮಚ್ಚೆ ಆಗಿದೆ. ಯಾರು? ಪರದೇಶಿ. ಇದೊಂದು ಮಾಲೀಕನ ಕಣ್ಣು ತಪ್ಪಿಸಿ ಕೊದ್ದು ಹಾಲು ಕುಡಿಯಲು ಬಂದು ಕೊಳ್ಳಬೇಕು. ಪರದೇಶಿ ಅಲ್ಲ, ನಿಮ್ಮಂತ ರಾಕ್ಷಸರನ್ನು ಕೊಂದು ಅವನೆಯನ್ನು ರಕ್ಷಿಸಲು ಬಂದ ಪರಮೇಶ್ವರ. ನನಗೆ ಬೆಕ್ಕಿನ ತರ ಹೋಲಿಸುವಿಯ? ಬೇಕಾದರೂ ತನ್ನ ವೈರಿಯನ್ನ ನರಕಸಿಗಳು ಚಂದ ಬುದ್ಧಿ ಕಲಿಸಿದ ಪಾಠ ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ನಿನಗಿಂದ ಪ್ರಾಣದಾನ ಬಿಟ್ಟಿದ್ದೇನೆ, ಮರ್ಯಾದೆಯಿಂದ ಹಿಂದೆ ನೋಡದೆ ಮುಂದೆ ತರಗು. ವಸ್ತು ನಾನ್ರ ಪರಮೇಶಿ, ವಸ್ತು ನಾನು. ಇಂದು ಅರ್ಧ ಗಂಟೆ ಲೋಪಲ వచ్చేసి ನಿನ್ನ ಸಂಪಸ್ತ ಪೋತೆ. ಎಷ್ಟು ಅಂದರೆ ನಿನಗೆ ಮಸ್ತು ತಗೋಬೇಕಾಗುತ್ತೆ. ಅಣ್ಣ, ಅವನನ್ನು ನೀನು ಸುಮ್ಮನೆ ಬಿಡಬಾರ್ದಿತ್ತಣ್ಣ. ಅವನು ನನ್ನ ಮಗನನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಅಣ್ಣ, ಅಪಹರಿಸಿಕೊಂಡು ಹೋಗಿದ್ದಾನೆ. ನಿನ್ನ ಮಗುವನ್ನು ಅಪಹರಿಸಿದ್ದಾನೆ? ಇಲ್ಲೊಂದು ಸಹಿ ಮಾಡಮ್ಮ, ನಾನು ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನು ಕರೆದುಕೊಂಡು ಬರ್ತೀನಿ. ಅಣ್ಣ, ನೀನು ಬೇಗನೆ ಪೊಲೀಸರನ್ನ ಕರೆದುಕೊಂಡು ಬರೋಣ, ಇಲ್ಲದಿದ್ದರೆ ಆ ಚಂಡಾಲ ನನ್ನ ಮಗುವಿಗೆ ಅದೇನು ಮಾಡುವನೋ ಏನೋ. ನನಗೀಗೂ ತುಂಬಾ ಭಯವಾಗುತ್ತಿದೆ ಅಣ್ಣ. ಕರೆದುಕೊಂಡು ಬರ್ತೀನಿ, ನೀನು ಮೊದಲು
ಕೈಗೆ ಕಚ್ಚಿದ ಈ ಬಾಲಕನ ಹಲ್ಲು ಮುರಿಯಬೇಕೆಂದಿದ್ದೇನೆ. ಬೇಡ, ನನ್ನನ್ನು ನನ್ನ ತಾಯಿ ಹತ್ತಿರ ಕಳಿಸಿ. ಕಳಿಸುತ್ತೇವೆ ಕಂದ, ಕಳಿಸುತ್ತೇವೆ. ತಾಯಿ ಹತ್ತಿರವಲ್ಲ, ನಾಯಿ ಹತ್ತಿರ. ಜಿ ಹುಜೂರ್, ಈ ನಾಯಿಯ ಹಲ್ಲು ಮುರಿದರೆ ಮುದ್ದೆ ತಿಂದು ಬದುಕುತ್ತದೆ. ಅದಕ್ಕೆ ಇದರ ಕಣ್ಣು ಕಿತ್ತು ಕೊರಗಿ ಕೊರಗಿ ಸಾಯುವಂತೆ ಮಾಡಬೇಕು. ಗುಡ್ ಐಡಿಯಾ. ಅಮ್ಮ, ಅಮ್ಮ. ಭಗತ್ ಸಿಂಗ್, ಈ ಕುನ್ನಿಯ ಕಣ್ಣುಗಳು ನೆಲಕ್ಕೆ ಬೀಳಬಾರದು. ಹಾತೊರೆಯುತ್ತಿರುವ ನಮ್ಮ ನಾಯಿಗೆ ಇವನ ಮಾಂಸದ ರುಚಿಯನ್ನು ಹಾಕಿಬಿಡು. ಹಾಗೂ ಇವನನ್ನು ಯಾವುದಾದರೊಂದು ನಿರ್ಜಲ ಪ್ರದೇಶದಲ್ಲಿ ಬಿಟ್ಟು ಬಾ. ಓಕೆ ಬಾಸ್. ಸಿದ್ರಾಮ. ಮುಗಿಯಿತು ಇಂದಿಗೆ ನಿನ್ನ ಕತೆ. ಚಾಂಡಲ, ನನ್ನ ಮಗನನ್ನು ಎಲ್ಲಿ ಇಟ್ಟಿರುವೆ? ಇಲ್ಲದಿದ್ದರೆ ನಿನ್ನ ಸಂಹಾರವನ್ನೇ ಮಾಡಬೇಕಾಗುತ್ತದೆ. ಮಗು, ನಿನ್ನ ಮಗು ನಿರ್ಜಲ ಪ್ರದೇಶಕ್ಕೆ ಹೋಗ. ಹಾ, ನಿನ್ನ ಮಗನಕ್ಕಿಂತ ಈಗ ಅಲ್ಲಿ ಬಿದ್ದು ಒದ್ದಾಡುತ್ತಿರುವ ನಿನ್ನ ತಂದೆ ಹೆಣವನ್ನು ನೋಡು. ಅಯ್ಯೋ ಅಪ್ಪ, ಹೇಳು ಪಾಪಿ, ನನ್ನ ಮಗನನ್ನು ಕೂಡ ಇದೇ ರೀತಿ ಕೊಲೆ ಮಾಡಿರುವೆಯೇನೋ? ಇದೇ ರೀತಿ ಕೊಲೆ ಮಾಡಿರುವೆಯ? ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಮ್ಮ ಹುಲಿಯ ಮೇಲೆ ಕೈ ಮಾಡುವ ಧೈರ್ಯ ಬಂದಿತೆ ಈ ಗುಲಾಬಿಗೆ. ಗುಲಾಬಿ ಹೂವು ನೋಡಲು ಅಂದವಾಗಿ ಕಂಡರು ಅದರ ಸುತ್ತಲೂ ಮುಳ್ಳುಗಳು ಇರುತ್ತವೆ. ಇಂದು ನಿಮಗೆ ತಕ್ಕ ಶಿಕ್ಷೆ ವಿಧಿಸದೇ ಇರ್ಲಾರೆ. ಇಂದು ನಿಮ್ಮಿಬ್ಬರನ್ನು ನಾನು ಕೊಲೆ ಮಾಡಿಯೇ ತೀರುತ್ತೇನೆ.
ನಾಗರಾಜ್ ಇವನೇ ಸರ್ ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಬರೀ ಇನ್ಸ್ಪೆಕ್ಟರ್ ಅಲ್ಲ, ಇನ್ಸ್ಪೆಕ್ಟರ್ ಸೋಮಶೇಖರ್. ಹೌದು, ಗೊತ್ತಿದೆ. ಬನ್ನಿ, ಕುಳಿತುಕೊಳ್ಳಿ. ಉಳ್ರಲು ಬಂದಿಲ್ಲ ನಾಗರಾಜ್. ಅಂದರೆ ಭಾಗ್ಯಶ್ರೀ ಕಂಪ್ಲೇಂಟ್ ಕೊಟ್ಟಿದ್ದಕ್ಕಾಗಿ ಬಂದಿದ್ದೇವೆ. ಬಂಧಿಸಬೇಕಾಗಿದ್ದ ಇನ್ಸ್ಪೆಕ್ಟರ್ ನನ್ನನ್ನಲ್ಲ, ನನ್ನ ಮೊದಲೇ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಬಂದು ತನ್ನ ತಂದೆಯನ್ನು ಕೊಲೆ ಮಾಡಿದ್ದಾಳಲ್ಲ ಈ ನಿನ್ನ ಅತ್ತಿಗೆ, ಇವಳಿಗೇನು ಹೇಳಿವೆ? ಪೊಲೀಸ್ ಓಹೋ, ಹೌದೇನಮ್ಮ? ನಿನ್ನ ಮಗುವನ್ನು ಅಪಹರಿಸಿರುವರೇ? ಇಲ್ಲ ಮೈದನ, ನನ್ನ ತಂದೆ ಕೊಲೆಯನ್ನು ನಾನು ಮಾಡಿಲ್ಲವಪ್ಪ, ನಾನು ಮಾಡಿಲ್ಲ. ನನ್ನ ಮಗನನ್ನು ಹುಡುಕಿಕೊಂಡು ಈ ಮನೆಗೆ ಬಂದೆ. ಚೀರುತ್ತಾ ನರಳಾಡುತ್ತಿದ್ದ ನನ್ನ ತಂದೆ ಹೊಟ್ಟೆ ಇಳಿಗಿರುವ ಈ ಚಾಕುವನ್ನ ಕಿತ್ತುಕೊಂಡೆನಪ್ಪ. ಏಕಪ್ಪ, ಈ ನಿನ್ನ ಅತ್ತಿಗೆ ಮೇಲೆ ನಿನಗೆ ನಂಬಿಕೆ ಇಲ್ಲವೇನಪ್ಪ? ನಿನಗೆ ನಂಬಿಕೆ ಇಲ್ಲವೇ? ಮುಚ್ಚಮ್ಮ ಬಾಯಿ. ಅತ್ತಿಗೆ ಅಂತೆ ಅತ್ತಿಗೆ. ಮೊದಲ ದಿನ ಈ ಮನೆಗೆ ಬಂದಾಗ ನಾಗರಾಜ್ ನಿನ್ನ ವಿಷಯವನ್ನೆಲ್ಲ ಹೇಳಿದ್ದಾನೆ. ಪೊಲೀಸ್ ಅರೆಸ್ಟ್ ಮಾಡಿ ಮೊದಲು ಇವಳನ್ನು. ಸರ್, ಇವಳು ಅಂತಗಳಲ್ಲ. ಮುಚ್ಚ್ರೆ ಬಾಯಿನ. ಕೊಲೆ ಮಾಡಿದ ವ್ಯಕ್ತಿಯೇ ತನ್ನ ಕೈಯಲ್ಲಿ ಚಾಕು ಹಿಡಿದುಕೊಂಡು ನಿಂತಿರುವಾಗ ನಮಗೇನು ನೀವು ಉಪದೇಶ ಹೇಳಬೇಕಾಗಿಲ್ಲ. ಮೈದನ, ನಿನಗೆ ಉಣಿಸಿ ತಿನಿಸಿ ಜೋಪಾನ ಮಾಡಿ ನಿನ್ನ ಹೆತ್ತ ತಾಯಿಯಂತಿರುವ ನನ್ನ ಮೇಲೆ ನನಗೇಕಪ್ಪ ಈ ಶಿಕ್ಷೆ? ದಯವಿಟ್ಟು ಬಿಟ್ಟು ಬಿಡಪ್ಪ ನನ್ನನ್ನು. ನೋಡಮ್ಮ, ನಮ್ಮ ಕಾನೂನಿಗೆ ಅಣ್ಣ ತಮ್ಮ ತಂದೆ ಯಾವ ಸಂಬಂಧವೂ ಇಲ್ಲ. ಏನಿದ್ದರೂ ಕೋರ್ಟಿನಲ್ಲಿ ನಿಮ್ಮ ವಾದ. ವಿಶ್ವಾಮಿತ್ರರ ವಾಗ್ವಾದಕ್ಕೆ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯಬೇಕಾಯಿತು. ಕೇವಲ ಒಬ್ಬ ಅಗಸನ ಮಾತಿಗೆ ಸೀತಾಮಾತೆಯ ಅಗ್ನಿ ಪರೀಕ್ಷೆಗೆ ಒಳಪಡಬೇಕಾಯಿತು. ನಮ್ಮ ಕೈಯಲ್ಲೇನಿದೆ? ಏನಿದ್ದರೂ ಕೋರ್ಟಿನಲ್ಲಿ ನಿಮ್ಮ ವಾದ. ಪೊಲೀಸ್ 320 ಅರೆಸ್ಟ್ ಮಾಡೋ ಮೊದಲು ಇವರು. ನೀವು ಕೂಡ ಈ ಕಬ್ಬಿಣ ಸಂಕೋಲೆಗೆ ಶರಣಾಗತರಾಗಿರಿ. ಏಕೆ? ನಾನೇಕೆ ಬರಬೇಕು? ಭಾಗ್ಯಶ್ರೀ ಕಂಪ್ಲೇಂಟ್ ಪ್ರಕಾರ ನಿಮ್ಮನ್ನು ನಾವು ಅರೆಸ್ಟ್ ಮಾಡಲೇಬೇಕು. ಬಂಧಿಸಬೇಡಿ, ಅವನನ್ನು ಬಂಧಿಸಬೇಡಿ ಅಂತ ಹೇಳುವುದಕ್ಕೆ ನಿಮ್ಮಲ್ಲಿ ಏನಾದರೂ ಆಧಾರವಿದೆಯಾ? ಹೌದು, ನೀವು ಸುಳ್ಳುತನದಿಂದ ಅವರನ್ನು ಅರೆಸ್ಟ್ ಮಾಡ್ತೀರಿ ಅಂತ ಗೊತ್ತಿದ್ದೆ. ಅದಕ್ಕಾಗಿ ಬೆಲೆ ತೆಗೆದುಕೊಂಡು ಬಂದಿನಿ. ತೆಗೆದುಕೊಳ್ಳಿ ಕೋರ್ಟ್ನಿಂದ. ಇವರು ಒಳ್ಳೆಯ ವ್ಯಕ್ತಿ, ಹಾಗೂ ನಾವು ಇವರು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೇವೆ. ಹಾಗಾದರೆ ನೀವು ಸ್ಟೇಷನ್ಗೆ ನಡೆಯಿರಿ, ಸಹಿ ಮಾಡಿ ಬರುವಂತೆ. ಆಯ್ತು ಸರ್, ಬರ್ತೀವಿ. ಎಳೆದುಕೊಂಡು ಬನ್ನಿ. ನಿಲ್ಲು ಪರಮೇಶಿ, ನಿಲ್ಲು. ಆವೇಶದಿಂದ ಬಂದು ನನ್ನನ್ನು ಅರೆಸ್ಟ್ ಮಾಡಲು ಬಂದು ತಲೆ ತಗ್ಗಿಸಿ ಹೋಗುವಂತಾಯಿತು ನಿನ್ನ ಬಾಳು. ಇರಲಿ, ನಾಳೆ ದಿನ ನೀನು ಕೋರ್ಟ್ನಲ್ಲಿ ವಾದ ಮಾಡಬೇಡ. ತೆಗೆದುಕೋ ಈ ಹಣ. ಯಾರಿಗೆ ಬೇಕು? ಯಾವ ನಾಯಿಗೆ ಬೇಕು ನಿನ್ನ ಹಣ? ನಾಳೆ ಇದೇ ಕ್ರಿಮಿನಲ್ ಕೇಸಿನಲ್ಲಿ ನಾನು ಲಾಯರ್ನಾಗಿ ನಿನಗೆ ನೀಡುವ ಅತಿಥಿ ಸತ್ಕಾರ ನೋಡುವಂತೆ. ಏನಂದೆ? ನಾಳೆ ನೀನು ಈ ಕೇಸಿನಲ್ಲಿ ಭಾಗವಹಿಸುವೆಯಾ? ಹಿಂದೆ ನಿನ್ನನ್ನು ಯಮಲೋಕಕ್ಕೆ ಕಳಿಸುವುದು ಖಂಡಿತ. ಪರಮೇಶ್ವರಿ, ನಾನು ಒಳ್ಳೆಯವದಕ್ಕೆ ಒಳ್ಳೆವ, ವಿರುದ್ಧ ಬಂದರೆ ನಾ ಬಲು ಹೇಸಿ. ಇನ್ನೊಬ್ಬರ ಹೆಂದೆಲ ತಿಂದು ಬದುಕುವ ನಾಯಿ. ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಹೆಣ ಬೀಳುವಂತೆ ಬರುತ್ತೇನೆ.
ಹೇಳಿದಂತೆ ಕೋರ್ಟಿನ ತೀರ್ಪು ಬರೆಯಲು ನ್ಯಾಯಾಧೀಶನೇನು ನಿನ್ನ ಸಂಬಂಧಿಕನಲ್ಲ. ಮೇಲಾಗಿ ರಾಜಕೀಯ ನಿನ್ನ ಕೈಯಲ್ಲಿ ಇಲ್ಲ. ಗಟ್ಟಿ ನಿಲ್ಲದ ಸರ್ಕಾರ, ರಟ್ಟು ಇಲ್ಲದ ಪೊಲೀಸರ ಟೊಪ್ಪಿಗೆ ನಿಷ್ಠುರವಾಗಿ ವಾದ ಮಾಡುವ ನಿಮ್ಮಂತ ಕರಿಕೋಟಿಲ ವಕೀಲರು ನಮ್ಮ ವಶದಲ್ಲಿರುವುದರಿಂದ ನಮ್ಮಂತವರು ಹುಲಿಯಾಗಿ ಬಾಳುವುದರಲ್ಲಿ ತಪ್ಪೇನೂ ಇಲ್ಲ. ನಿನ್ನನ್ನು ಕೊಲೆ ಮಾಡಿದರೂ ಇಲ್ಲಿ ಯಾರು ಕೇಳುವರಿಲ್ಲ. ಸಿಕ್ಕವರಿಗೆ ಕೊಲೆ ಮಾಡಲು ಬಂದರು. ನೀನೇನು ದೇಶ ಕಾಯಲು ಬಂದ ಬ್ರಿಟಿಷರ ನಾಯಿ ಅಲ್ಲ. ನೋಡು, ನಾ ತೊಟ್ಟು ಈ ಕೋರ್ಟು ನಿನಗೆ ಶಿಕ್ಷೆ ಆಗುವವರೆಗೂ ಬಿಚ್ಚುವುದಿಲ್ಲ. ಒಂದು ವೇಳೆ ನಾನು ಕೇಸಿನಲ್ಲಿ ಸೋತರೆ ಇದೇ ಕೋರ್ಟು ನಿನ್ನ ನಾಯಿಗೆ ತೋರಿಸಿ ನಿನ್ನ ನಾಯಿ ಮಾಡೋ ಕೆಲಸ ನಾ ಮಾಡುತ್ತೇನೆ. ಬರ್ತೇನೆ. ಇಟ್ ಈಸ್ ಮೈ ಚಾಲೆಂಜ್. ಹೇ, ಭಗತ್ ಸಿಂಗ್ ಇವನಂತೂ ಚಾಲೆಂಜ್ ಮಾಡಿ ಹೋಗಿಯೇ ಬಿಟ್ಟ. ಹಾ, ನೀನು ಆ ಒಳಗಿರುವ ಕೋಟಾ ನೋಟಿನ ಕಂತ್ರಿ ನೋಟುಗಳನ್ನು ತುಂಬಿಕೊಂಡು ಡಾಕ್ಟರ್ ಬಾಯಿಗೆ ಮುಚ್ಚಿಸು. ಏಕೆಂದರೆ ನಾಳೆ ಸಿದ್ದರಾಮಪ್ಪ ನಮ್ಮ ವಿರುದ್ಧ ಸಾಕ್ಷಿ ಹೇಳಬಾರದು. ಅದಕ್ಕಾಗಿ ನೀನು ಡಾಕ್ಟರ್ಗೆ ಹೇಳಿ ಒಂದು ವಿಷದ ಇಂಜೆಕ್ಷನ್ ಹಾಕಿಸಿಬಿಡು. ನಾನು ಅಷ್ಟರಲ್ಲಿ ಯಾವುದಾದರೂ ಒಬ್ಬ ಲಾಯರ್ನ ಹುಡುಕಿಕೊಂಡು ಬರ್ತೇನೆ. ಓಕೆ ಬಾಸ್. ಹೋಗು ಹೋಗಲಿ ನಾಗ್ಯ, ಹೋಗು. ನೀನು ಹೋಗಿದ್ದು ಇಂದು ನನಗೆ ಇದೊಂದು ಒಳ್ಳೆಯ ಸಮಯ. ನಿನ್ನ ಮನೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರ, ಕಂತಿನ ನೋಟು, ಮದ್ದುಕೊಂಡು ಇವೆಲ್ಲವನ್ನು ಪರಿಶೀಲಿಸುವುದಕ್ಕೆ ನನಗೆ ಇದೊಂದು ಒಳ್ಳೆಯ ಸಮಯ. ಹೌದು, ಮೊದಲು ಸುಟಿಕೇಸ್ ತೆಗೆದುಕೊಂಡ ಭಗತ್ ಸಿಂಗ್ನನ್ನು ಅರೆಸ್ಟ್ ಮಾಡಿಸಲೇಬೇಕು. ಹಲೋ, ಪೊಲಿಟಿಷಿಯನ್? ಹಾ ಸರ್, ನಾನು CID ಇನ್ಸ್ಪೆಕ್ಟರ್ ಪ್ರದೀಪ್ ಮಾತನಾಡ್ತಿರೋದು. ಹಾಂ ಸರ್, ಭಗತ್ ಸಿಂಗ್ ಎಂಬವನು ಸೂಟ್ಕೇಸ್ನಲ್ಲಿ ಕಂತ್ರಿ ನೋಟು ತುಂಬಿಕೊಂಡು ಡಾಕ್ಟರ್ಗೆ ಕೊಡಲಿಕ್ಕೆ ಹೊರಟಿದ್ದಾನೆ. ಆದಷ್ಟು ಬೇಗ ಅವನನ್ನು ಅರೆಸ್ಟ್ ಮಾಡಿ. ನಾನು ಅಲ್ಲೇ ಬಂದು ನಿಮ್ಮನ್ನು ಭೇಟಿ ಆಗುತ್ತೇನೆ. ಹಾಯ್ ಸರ್. ಹಾಂ, ಬೇಗ ಬರ್ತೀನಿ ಸರ್. ಆಯಿತು. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬ್ರಹ್ಮಪುತ್ರ. ರಾಯಚೂರು ಜಿಲ್ಲಾ ಪರಿಷತ್ ಚುನಾವಣೆ ಅಭ್ಯರ್ಥಿಯಾದ ನಾಗರಾಜನನ್ನು ಕೊಲೆ ಮಾಡಲು ಹೋಗಿ ಅವರ ಜಾಗದಲ್ಲಿ ಮಲಗಿದ್ದ ಸಿದ್ದರಾಮಪ್ಪ ಎಂಬ ವ್ಯಕ್ತಿಯನ್ನು ಚೂರಿಯಿಂದ ಇರಿದು ಗಾಯಗೊಳಿಸಿದ್ದು ಅವರ ದೇಹ ಸ್ಥಿತಿ ತುಂಬಾ ಚಿಂತಾಜನಕ ಇದೆ ಎಂದು ಪೊಲೀಸ್ ಮೂಲದಿಂದ ತಿಳಿದು ಬಂದಿದೆ. ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ದಾರೆ ಮತ್ತು ಚೂರಿಯಿಂದ ಇರಿದ ವ್ಯಕ್ತಿ ಭಾಗ್ಯಶ್ರೀ ಎಂಬುವಳು PSI ಅನ್ನವರು ಬಂಧಿಸಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಇದೀಗ ಬಂದ ಸುದ್ದಿ. ಹಾವೇರಿ ಜಿಲ್ಲಾ ಪರಿಷತ್ ಚುನಾವಣೆ ಫಲಿತಾಂಶದ ಹೊರಬಂದಿದ್ದು ಬಹುಜನ ಪಕ್ಷದ ಅಭ್ಯರ್ಥಿ ದಯಾನಂದ್ರವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ನಾಗರಾಜನನ್ನು 10,000 ಮತಗಳಿಂದ ಅಂತರದಿಂದ ಪರಾಭವಗೊಳಿಸಿದ್ದಾರೆ. ಒಟ್ಟು ಮತಗಳು 40,000. ಇದರಲ್ಲಿ 1,600 ಕುಲಗೆಟ್ಟ ಮತಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೋಡಿ ಸರ್, ದೇವರು ಕೊನೆಗೂ ತಮಗೆ ಜಯ ತಂದ. ನಡಿ, ಆಫೀಸ್ಗೆ ಹೋಗೋಣ. ಆಯ್ತು. ಪಕ್ಷದ ಕಾರ್ಯಕರ್ತರಿಗೆ ಕುರಿತು ಭಾಷಣ ಮಾಡುವಂತೆ. ಆಯ್ತು, ನಡಿ ಪರಮೇಶಿ, ಹೋಗೋಣ. ಅಮ್ಮ, ಕಣ್ಣಿನ ಉರಿ ತಾಳಲಾರೆ. ಯಾರಾದ್ರೂ ಇದೀರಾ? ನನ್ನನ್ನು ಕಾಪಾಡಿ ಆಸ್ಪತ್ರೆಗೆ ಸೇರಿಸಿ. ಯಾರು ಮಗು ನೀನು? ಅಬ್ಬ, 2 ಕಣ್ಣಲ್ಲಿ ರಕ್ತ. ಏನು ಮಗು, ಯಾರಾದರೂ ಚುನಾವಣೆ ಗಲಾಟೆಯಲ್ಲಿ ನಿನಗೆ ಕಣ್ಣಿಗೆ ಐಸಿಡ್ ಹಾಕಿದರೆ? ಹೇಳು ಮಗು. ಇಲ್ಲ ಸರ್, ನಾಗರಾಜನೆಂಬ ಕಲಾಂತಕ ನನ್ನ ತಾಯಿಯನ್ನು ಕೆಡುಕಲು ಬಂದಿದ್ದ. ನಾನು ಕಣ್ಣಿನಿಂದ ನೋಡಿ ಆವೇಶ ತಾಳದೆ ನನ್ನ ಬಾಯಿಂದ ಅವನ ಕೈ ಕಚ್ಚಿದೆ. ಅಷ್ಟರಲ್ಲಿ ಆ ಸೇಡಿಗೆ ಅವನು ನನ್ನನ್ನು ತನ್ನ ಮನೆಗೆ ಒರೆಸಿಕೊಂಡು ಹೋಗಿ ನನ್ನ ಕಣ್ಣುಗಳನ್ನು ಕಿತ್ತಿದ್ದಾನೆ. ಅಮ್ಮ, ಅಪ್ಪ, ಕಣ್ಣು ಕಣ್ಣು.
ಪಾಪ, ಇಂಥ ಮುಗ್ಧ ಮಗುವಿನ ಕಣ್ಣು ಕೀಳಲು ಅವನು ಎಂತ ನೀಚನಾಗಿರಬೇಕು. ಹಾ ಪರಮೇಶಿ, ಬೇಗನೆ ಈ ಮಗುವನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡು. ಡಾಕ್ಟರ್ಗೆ ಹೇಳು ಬೇಗ ಟ್ರೀಟ್ಮೆಂಟ್ ಮಾಡು ಅಂತ. ನಾನು ಬಂದು ಅದರ ಹಣವನ್ನು ಕೊಟ್ಟುತ್ತೇನೆ, ತಿಳಿಯುತ್ತೆ? ಆಯ್ತು, ನೀವು ಬೇಗನೆ ಆಫೀಸ್ಗೆ ನಡೀರಿ. ನಾನು ಮಗುವನ್ನು ಕರೆದುಕೊಂಡು ಅಡ್ಮಿಟ್ ಮಾಡಿ ಬರ್ತೇನೆ. ಆಯ್ತು, ಬೇಗನೆ ಕರೆದುಕೊಂಡು ಹೋಗು. ಇಂಥ ಮುಗ್ಧ ಮಗುವಿನ ಕಣ್ಣು ಕೀಳಬೇಕಾದ್ರೆ ಅವನು ಎಂತ ನೀತನಿರಬೇಕು. ಸರ್ ಸ್ವಲ್ಪ ಪ್ಲೀಸ್ ಸ್ವಲ್ಪ ಸುಡಿಕೆ ಹಿಡಿದುಕೊಳ್ಳಿ. ನನ್ನ ಇನ್ನೊಂದು ಲಗೇಜ್ ಬಸ್ಸಿನಲ್ಲಿ ಬಿಟ್ಟು ಬಂದಿದ್ದೇನೆ. ಲೇಟ್ ಆದರೆ ಬಸ್ ಹೊರಡುತ್ತದೆ ಸರ್. ಪ್ಲೀಸ್ ಸ್ವಲ್ಪ ಹಿಡಿದುಕೊಳ್ಳಿ ಸರ್. ಆಯ್ತು, ಬೇಗ ಬಾ, ನನಗೆ ಅರ್ಜೆಂಟ್ ಕೆಲಸ ಇದೆ, ತಿಳಿಯುತ್ತೆ? ಓಕೆ ಸರ್, ಓಕೆ. ಪಾಪ, ಇವನು ಹೋಗುವಷ್ಟರಲ್ಲಿ ಬಸ್ಸು ಎಲ್ಲಿ ಹೋಗುತ್ತದೆಯೋ ಏನೋ. ಇರಲಿ, ನಾನು ಈ ಸೂಟ್ಕೇಸನ್ನು ನಮ್ಮ ಆಫೀಸಿಗೆ ತೆಗೆದುಕೊಂಡು ಹೋಗಿ ಯಾರನ್ನಾದರೂ ಕಳಿಸಿದರಾಯ್ತು ಇವನನ್ನು ಕರೆತರಲು.